ಹಾಯ್ ಹಲೋ ನಮಸ್ತೆ. ಇವತ್ತು ಇನ್ನೂ ಉಳಿದಿರೋ 52ರಿಂದ 100 ಕ್ವಶನ್ಗಳನ್ನು ನೋಡೋಣ. ಇದು 2024 ಸಿವಿಲ್ ಕ್ವಶನ್ ಪೇಪರ್. ಆಗಲೇ 1ರಿಂದ 51 ಕ್ವಶನ್ಗಳನ್ನು ಬಿಡಿಸಿದ್ವಿ. ಸೊ ಅದರ ವಿಶ್ಲೇಷಣೆ ಕೂಡ ಮಾಡಿದ್ದೀವಿ. ಸೊ ಯಾರು ನೋಡಿಲ್ಲ ಅದನ್ನು ನೋಡಿ, ಅದನ್ನು ನೋಡಿಕೊಂಡು ಮತ್ತೆ ಇದು ಮುಂದುವರೆದಾಗ 52ರಿಂದ 100 ಕ್ವಶನ್ಗಳನ್ನು ನೋಡೋಣ. ಓಕೆನಾ? ಹಾಗೆ ನಮ್ಮ KCC ಸೋರ್ಸ್ ಯಾವುದು ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಸೊ ಅದನ್ನು ಚಾನಲ್ನ ಜಾಯ್ನ್ ಆಗಿ. ಓಕೆನಾ? ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಕ್ಲಾಸ್ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ. ಸೌರವ್ಯೂಹದಲ್ಲಿ ಇತರೆ ಗ್ರಹಗಳಿಗೆ ಹೋಲಿಸಿದರೆ ಯಾವ ಗ್ರಹವು ಅದರ ಬದಿಯಲ್ಲಿ ತಿರುಗುತ್ತದೆ? ಓಕೆನಾ? ಸೌರವ್ಯೂಹದಲ್ಲಿ ಇತರೆ ಗ್ರಹಗಳಿಗೆ ಹೋಲಿಸಿದರೆ ಯಾವ ಗ್ರಹವು ಅದರ ಬದಿಯಲ್ಲಿ ತಿರುಗುತ್ತದೆ ಅಂತಂದು ಕ್ವಶನ್ ಆಗಿದೆ. ಸೊ ಶುಕ್ರ ಗ್ರಹ, ಶನಿ ಗ್ರಹ, ಯುರೇನಸ್ ಗ್ರಹ, ಇವುಗಳಲ್ಲಿ ಯಾವುದು ಅಲ್ಲ. ಸೊ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು ಅಥವಾ ಕೆಲವೊಬ್ಬರಿಗೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ಯುರೇನಸ್ ಗ್ರಹ ಏನಿದೆ ನೋಡಿ, ಅದು ತನ್ನ ಬದಿಯಲ್ಲೇ ತಿರುಗುತ್ತದೆ ಅಂತಂದು ಹೇಳ್ತಾರೆ. ಯಾಕಪ್ಪ ಅಂತಂದರೆ ಅದು ಆ್ಯಕ್ಚುಲಿ ತನ್ನ ಅಕ್ಷದ ಮೇಲೆ 98 ಡಿಗ್ರಿ ವಾಲಿದೆ. ಅದು ಅಂದರೆ ತನ್ನ ಅಕ್ಷ ಏನಿದೆ ನೋಡಿ, ಅದರಲ್ಲಿ 98 ಡಿಗ್ರಿ ವಾಲಿದೆ. ಅದಕ್ಕಾಗಿ ಅದು ಉರುಳುವಂತೆ ಕಾಣುತ್ತದೆ ಯುರೇನಸ್ ಗ್ರಹ. ಅದಕ್ಕಾಗಿ ಇದು ಏನಂತ ಕರೀತಾರೆ, ಅದನ್ನು ಅದರ ಬದಿಯಲ್ಲಿ ತಿರುಗುತ್ತದೆ ಅಂತ, ಅಂದರೆ ಅಲ್ಲೇ ಉರುಳೋ ರೀತಿ ಕಾಣುತ್ತೆ. ಅದಕ್ಕಾಗಿ ಅದನ್ನು ಹಾಗೆ ಕರೀತಾರೆ. ಓಕೆನಾ? ಶುಕ್ರ ಗ್ರಹ ಏನಂತ ಕರೀತದೆ ಅಂದರೆ ಬೆಳ್ಳಿ ಚುಕ್ಕಿ, ಮತ್ತು ಮುಂಜಾನೆ ನಕ್ಷತ್ರ, ಮತ್ತು ಸಂಜೆ ನಕ್ಷತ್ರ ಅಂತಲೂ ಕರೀತಾರೆ. ಮತ್ತು ಭೂಮಿಯ ಅವಳಿ ಗ್ರಹ ಅಂತಲೂ ಶುಕ್ರ ಗ್ರಹನ ಕರೀತಾರೆ. ಅತ್ಯಂತ ಬಿಸಿಯಾದ ಗ್ರಹ, ಸೌರಮಂಡಲದಲ್ಲಿ ಅತ್ಯಂತ ಬಿಸಿಯಾದ ಗ್ರಹ ಯಾವುದು ಅಂತಂದರೆ ಶುಕ್ರ ಗ್ರಹ. ಮತ್ತು ಅತಿ ಹೆಚ್ಚು ಬಿಸಿ ಮತ್ತು ತಣ್ಣನೆ ಹೊಂದಿರುವ ಗ್ರಹ ಯಾವುದು ಅಂತಂದರೆ ಬುಧ ಗ್ರಹ. ಯಾಕಂದರೆ ಸೂರ್ಯನಿಗೆ ಹತ್ತಿರವಾದ ಗ್ರಹ ಬುಧ ಗ್ರಹ ಆಗಿರ್ಬೋದು. ಅದು ಯಾವಾಗ ಸೂರ್ಯನ ಕಡೆ ಮುಖವಾಗಿರುತ್ತೆ ನೋಡಿ, ಅಲ್ಲಿ ಅತ್ಯಂತ ಬಿಸಿಯಾಗಿರುತ್ತೆ. ಬಟ್ ಸೂರ್ಯನಿಂದ ಆಪೋಸಿಟ್ ಏನಿರುತ್ತೆ ನೋಡಿ, ಅಲ್ಲಿ ತಂಪಾಗಿರುತ್ತೆ. ಸೊ ಆ ಕಾರಣಕ್ಕಾಗಿ ಅತಿ ತಂಪು ಮತ್ತು ಅತಿ ಬಿಸಿಯಾಗಿರುವ ಗ್ರಹ ಎರಡು ಒಂದೇ ಕೇಳಿದರೆ ಅದು ಬುಧ ಗ್ರಹ. ಸೂರ್ಯನಿಂದ ಆಗಲೇ ನಿಮಗೆ ಗೊತ್ತಿರ್ತವೆ, ಸೂರ್ಯನಿಂದ ಅತಿ ದೂರದಲ್ಲಿರುವ ಗ್ರಹ ಯಾವುದು? ನೆಪ್ಚೂನ್. ಹಾಗೂ ಭ್ರಮಣಾವಧಿ ಅತಿ ಕಡಿಮೆ ಭ್ರಮಣಾವಧಿ ಯಾವುದು ಹೊಂದಿದೆ ಅಂತಂದರೆ ಗುರುಗ್ರಹ. ಅತಿ ಹೆಚ್ಚು ಭ್ರಮಣ ಅವಧಿ ಹೊಂದಿರುವ ಗ್ರಹ ಯಾವುದು ಅಂತಂದರೆ ಶುಕ್ರ ಗ್ರಹ. ಓಕೆನಾ? ಭೂಮಿ ಆಂತರಿಕ ಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಯಾವುದು ಅಂತಂದರೆ ಭೂಮಿ. ಬಾಹ್ಯ ಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಯಾವುದು ಅಂತಂದರೆ ಗುರು. ಓಕೆನಾ? ನೆಕ್ಸ್ಟ್ ಶನಿ ಗ್ರಹ ಇದೇನಿದೆ ನೋಡಿ, ಸುಂದರವಾದ ಗ್ರಹ ಅಂತಲೂ ಕರೀತಾರೆ ಇದನ್ನು. ಓಕೆನಾ? ಮತ್ತು ಅದರ ಸುತ್ತ ಉಂಗುರಗಳಿಂದ ಕೂಡಿದೆ ಅದು. ಸೊ ಅದಕ್ಕಾಗಿ ಅತ್ಯಂತ ಸುಂದರವಾದ ಗ್ರಹ ಅಂತಲೂ ಕರೀತಾರೆ. ನೆಕ್ಸ್ಟ್ ತಪ್ಪಾಗಿರುವುದನ್ನು ಆರಿಸಿ. NDA ಇದು ಪರೀಕ್ಷೆ, NDA ಪರೀಕ್ಷೆ ರಕ್ಷಣಾ ಸೇವೆಗಳು. CAT 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 ಪರೀಕ್ಷೆ ಭಾರತ ತಂತ್ರಜ್ಞಾನ ಸೇವೆ, IIT ಅಂತ ಕರೀತಾರೆ. ಸೊ ICAI ಪರೀಕ್ಷೆ ಚಾರ್ಟರ್ಡ್ ಅಕೌಂಟೆಂಟ್. ಮತ್ತು CLAT 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 ಪರೀಕ್ಷೆ ಕಾನೂನು ಅಂತ ಕರೀತಾರೆ. ಬಟ್ ಇದು ಯಾವುದು ನೋಡಿ, CAT ಪರೀಕ್ಷೆ CAT ಆ್ಯಕ್ಚುಲಿ IIT ಅಲ್ಲದ IIM ಅಂತ ಕರಿತೀವಿ. ಓಕೆನಾ? IIMಗೆ CAT ಪರೀಕ್ಷೆ ಅಂತಂದು ಕರಿತೀವಿ. ಅದು IIMನೊಂದಿಗೆ ಸಂಬಂಧವಿದೆ ಅದು. ಸೊ ಅದಕ್ಕಾಗಿ ಆಪ್ಷನ್ ಯಾವುದು ತಪ್ಪಾಗಿರೋದನ್ನಂತಂದರೆ B. ಓಕೆನಾ? ಇದರಲ್ಲಿ C. ಮತ್ತು ಸರಿಯಾದುದನ್ನು ಆರಿಸಿ. ಜನವರಿ 12 ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತ ತಂದು ಕರೀತಾರೆ ಅಂತ. ಜನವರಿ 15 ರಾಷ್ಟ್ರೀಯ ಯುವ ದಿನ. ಜನವರಿ 24 ಸೇನಾ ದಿನ. ಜನವರಿ 30 ಹುತಾತ್ಮರ ದಿನ. ಈಗಾಗಲೇ ನಿಮಗೆ ಗೊತ್ತಿರುತ್ತೆ, ಅದು ಜನವರಿ 30 ಹುತಾತ್ಮರ ದಿನ ಅಂತ ಕರಿತೀವಿ. ಆ್ಯಕ್ಚುಲಿ ಇಲ್ಲೇ ಇದ್ದಾವೆ ಆನ್ಸರ್, ಉಲ್ಟಾ ಪಲ್ಟಾ ಕೊಟ್ಟಿದ್ದಾರೆ. ಓಕೆನಾ? ಯಾವುದು ಜನವರಿ 12 ಯಾವುದು? ರಾಷ್ಟ್ರೀಯ ಯುವ ದಿನ. ಓಕೆನಾ? ಇದು ಒಂದು ಸೆಕೆಂಡು. ಜನವರಿ 12 ಯಾವುದು? ರಾಷ್ಟ್ರೀಯ ಯುವ ದಿನ. ಜನವರಿ 15 ಯಾವುದು? ಸೇನಾ ದಿನ. ಓಕೆನಾ? ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಯಾವುದು? ಜನವರಿ
24 ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಥವಾ ರಾಷ್ಟ್ರೀಯ ಬಾಲಕಿಯರ ದಿನ ಅಂತಂದು ಬಾಲಕಿಯರ ದಿನ ಅಂತಂದು ಕರಿತೀವಿ. ಯಾವುದಕ್ಕೋಸ್ಕರ ಅಂತಂದರೆ ಇಂದಿರಾ ಗಾಂಧಿಯವರು 1966 ಜನವರಿ 24ರಲ್ಲಿ ಮೊದಲ ಬಾರಿಗೆ ಭಾರತದ ಪ್ರಧಾನಮಂತ್ರಿ ಆಗ್ತಾರೆ ಒಬ್ಬ ಮಹಿಳೆ. ಅದಕ್ಕಾಗಿ ರಾಷ್ಟ್ರೀಯ ಬಾಲಕಿಯರ ದಿನ ಅಂತಂದು ಜನವರಿ 24 ಕರಿತೀವಿ. ರಾಷ್ಟ್ರೀಯ ಬಾಲಕಿಯರ ಅಥವಾ ಹೆಣ್ಣು ಮಕ್ಕಳ ದಿನ ಬೇರೆ, ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಥವಾ ಅಂತಾರಾಷ್ಟ್ರೀಯ ಬಾಲಕಿಯರ ದಿನ ಯಾವುದಂದರೆ ಅಕ್ಟೋಬರ್ 11 ಏನಿದೆ ನೋಡಿ, ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ. ಒಂದು ಸೆಕೆಂಡ್. ಮತ್ಯಾವುದು ರಾಷ್ಟ್ರೀಯ ಮಹಿಳಾ ದಿನ ಅಂತಂದರೆ ಯಾವುದು ಅಂತಂದರೆ ಫೆಬ್ರವರಿ 13 ಕರಿತೀವಿ. ಫೆಬ್ರವರಿ 13 ಯಾಕೆ ಕರಿತೀವಿ ಅಂತಂದರೆ ಸರೋಜಿನಿ ನಾಯ್ಡು ಏನಿದ್ದಾರೆ ನೋಡಿ, ಅವರ ಹುಟ್ಟಿದ ದಿನ. ಅಂತಾರಾಷ್ಟ್ರೀಯ ಮಹಿಳಾ ದಿನ ಯಾವುದು ಅಂತಂದರೆ ಮಾರ್ಚ್ 8. ಓಕೆನಾ, ಇವೆಲ್ಲ ಬರೆದಿಟ್ಕೊಳ್ಳಿ. ಇದರಲ್ಲಿ ಆನ್ಸರ್ ಯಾವುದು? ಜನವರಿ 30 ಹುತಾತ್ಮರ ದಿನ. ಕೆಳಗಿನವುಗಳಲ್ಲಿ ಯಾವುದು ಮಾನವ ಅಭಿವೃದ್ಧಿ ಸೂಚ್ಯಂಕದ ಅಂಶವಲ್ಲ? ಸ್ವಸ್ಥ ಜೀವನ, ಜ್ಞಾನ, ಜೀವನ ಮಟ್ಟ ಮತ್ತು ಕುಡಿಯುವ ನೀರು ಮತ್ತು ನೈರ್ಮಲ್ಯ. ಸೊ ಇದನ್ನು ಪ್ರಕಟಿಸುವವರು ಯಾರು? ಮಾನವ ಅಭಿವೃದ್ಧಿ ಸೂಚ್ಯಂಕ HDA ಯಾವುದು? UNDP ಪ್ರಕಟಣೆ ಮಾಡುತ್ತೆ. UNDP ಅಂದರೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಇದರಲ್ಲಿ ಯಾವುದಪ್ಪ ಅಂತಂದರೆ ಸೂಚ್ಯಂಕವಲ್ಲ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಏನಿದೆ ಇದಲ್ಲ. ಓಕೆನಾ. ಸ್ವಸ್ಥ ಜೀವನ, ಜ್ಞಾನ, ಜೀವನ ಮಟ್ಟ ಅಂತ ಏನು ಕರಿತೀವಿ ನೋಡಿ, ಹೆಲ್ತ್, ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ, ಇವು 3 ಮಾನವ ಅಭಿವೃದ್ಧಿ ಸೂಚ್ಯಂಕ ಆಗಿರ್ತವೆ. ಮಾನವ ಅಭಿವೃದ್ಧಿ ಸೂಚ್ಯಂಕ ನಡಿಬೇಕಂದ್ರೆ ಈ 3 ಬರ್ತವೆ. ಕುಡಿಯುವ ನೀರು ಮತ್ತು ನೈರ್ಮಲ್ಯ ಬರಲ್ಲ. ಅದನ್ನು ಪ್ರಕಟಣೆ ಮಾಡುವವರು ಯಾರು? UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಹಲ್ವಾ ಸಮಾರಂಭವು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಇದು ಇದೆ. ರಕ್ಷಣಾ ಸಚಿವಾಲಯ, ಹಣಕಾಸು ಸಚಿವಾಲಯ, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಗೃಹ ಸಚಿವಾಲಯ. ಇದರಲ್ಲಿ ಹಣಕಾಸು ಸಚಿವಾಲಯ ಏನಿದೆ ನೋಡಿದೆ, ಹಲ್ವಾ ಸಮಾರಂಭ ಅಂತಂದು ಆಚರಿಸ್ತಾರೆ. ಆ ಟೈಮ್ನಲ್ಲಿ ಅಂತ ನಿಮ್ಗೆ ಆಗಲೇ ಗೊತ್ತಾಗುತ್ತೆ. ಪ್ರತಿ ವರ್ಷ ಯಾವುದು? ಫೆಬ್ರವರಿ ಮೊದಲ ವಾರದಲ್ಲಿ ಬಜೆಟ್ ಮಂಡನೆ ಆಗುತ್ತೆ. ಆ ಟೈಮ್ನಲ್ಲಿ ಮೊದಲು ಹಲ್ವಾ ಸಮಾರಂಭ ಅಂತಂದು ಇಡ್ತಾರೆ. ಓಕೆನಾ. ಇದೆ. ಸರಿಯಾದುದನ್ನು ಆರಿಸಿ. ಪಾಕ್ ಜಲಸಂಧಿ ಭಾರತ ಮತ್ತು ಮಾಲ್ಡೀವ್ಸ್. ಮಲಕ್ಕಾ ಜಲಸಂಧಿ ಮಲೇಷಿಯಾ ಮತ್ತು ಇಂಡೋನೇಷ್ಯಾ. ಜಿಬ್ರಾಲ್ಟರ್ ಜಲಸಂಧಿ ಸ್ಪೇನ್ ಮತ್ತು ಇಟಲಿ. ಹಾರ್ಮುಜ್ ಜಲಸಂಧಿ ಭಾರತ ಮತ್ತು ಮಾಲ್ಡೀವ್ಸ್. ಇದರಲ್ಲಿ ಸರಿಯಾದುದನ್ನು ಅಂತ ಬಂದರೆ ಪಾಕ್ ಜಲಸಂಧಿ ನಿಮಗಾಗಲೇ ಗೊತ್ತಾಗಿದೆ, ಭಾರತ ಮತ್ತು ಶ್ರೀಲಂಕಾ. ಸೊ ಇಲ್ಲಿ ಮಾಲ್ಡೀವ್ಸ್ ಕೊಟ್ಟಿದ್ದಾರೆ, ಇದು ತಪ್ಪು. ಓಕೆನಾ. ಭಾರತ ಮತ್ತು ಶ್ರೀಲಂಕಾ. ಮಲಕ್ಕಾ ಜಲಸಂಧಿ ಮಲೇಷಿಯಾ ಮತ್ತು ಇಂಡೋನೇಷ್ಯಾ, ಇದು ಸರಿಯಾಗೈತೆ, ಇದು ರೈಟ್. ಓಕೆನಾ. ಜಿಬ್ರಾಲ್ಟರ್ ಜಲಸಂಧಿ ಇದೇನಿದೆ ನೋಡಿ, ಸ್ಪೇನ್ ಮತ್ತು ಇಟಲಿ ಅಲ್ಲ, ಯಾವುದು? ಮೊರಾಕ್ಕೋ. ಸ್ಪೇನ್ ಮತ್ತು ಮೊರಾಕ್ಕೋದಲ್ಲಿ ನಡುವೆ ಕಂಡುಬರುತ್ತೆ. ಸ್ಪೇನ್ ಮತ್ತು ಮೊರಾಕ್ಕೋ ನಡುವೆ, ಅಥವಾ ಯುರೋಪ್ ಖಂಡ ಮತ್ತು ಆಫ್ರಿಕಾ ಖಂಡವನ್ನು ಬೇರ್ಪಡೆ ಮಾಡುತ್ತೆ ಜಿಬ್ರಾಲ್ಟರ್ ಜಲಸಂಧಿ. ಹಾರ್ಮುಜ್ ಜಲಸಂಧಿ ಪ್ರಸ್ತುತ ಸುದ್ದಿಯಲ್ಲಿದೆ. ಸೊ ಇರಾನ್ ಮತ್ತು ಓಮನ್ ನಡುವೆ ಕಂಡುಬರುತ್ತೆ ಇದು. ಓಕೆನಾ. ಪರ್ಷಿಯನ್ ಕೊಲ್ಲಿ ಅಥವಾ ಓಮನ್ ಕೊಲ್ಲಿನ ಡಿವೈಡ್ ಮಾಡುತ್ತೆ ಅಂತಂದೊಂದು ಹೇಳ್ತಾರೆ ನೋಡಿ, ಹಾರ್ಮುಜ್ ಜಲಸಂಧಿ. ಸರಿಯಾದದನ್ನು ಆರಿಸಿ. ತಾಳವಾದ್ಯಗಳು, ಗಾಳಿ ವಾದ್ಯಗಳು, ತಂತಿ ವಾದ್ಯಗಳು, ಇವುಗಳಲ್ಲಿ ಎಲ್ಲವು ಅಂದರೆ ತಾಳವಾದ್ಯಗಳು ತಾಳಗಳು, ಗಾಳಿ ವಿಂಡ್ ವಾದ್ಯಗಳು ವೀಣೆ, ತಂತಿ ವಾದ್ಯಗಳು ಕೊಳಲು. ಅಂದರೆ ಇದರಿಂದ ಇದು ಕೆಲಸ ಮಾಡುತ್ತೆ ಅಂತಂದು ಅರ್ಥ. ತಾಳವಾದ್ಯಗಳಿಂದ ತಾಳಗಳು ಕರೆಕ್ಟ್, ಇದು ಕರೆಕ್ಟ್. ಓಕೆನಾ. ವಿಂಡಲಿಂದ ವೀಣೆ. ಈಗ ವೀಣೆ ನುಡಿಸ್ಬೇಕಂತಂದರೆ ಗಾಳಿ ಬೇಕಾ? ಇಲ್ಲ, ಅವಶ್ಯಕತೆ ಇಲ್ಲ. ತಂತಿ ವಾದ್ಯಗಳು ಬೇಕು, ವೀಣೆ. ಕೊಳಲು ಊದಬೇಕಂದ್ರೆ ಗಾಳಿ ಬೇಕು. ಓಕೆನಾ. ಉಲ್ಟಾ ಪಲ್ಟಾ ಕೊಟ್ಟಿದ್ದಾನೆ. ಸೊ ಅದಕ್ಕಾಗಿ ಸರಿಯಾದುದನ್ನು ಆರಿಸಂದರೆ ತಾಳವಾದ್ಯಗಳು ತಾಳಗಳು, ಇವುಗಳಲ್ಲಿ ಎಲ್ಲವೂ ಅಲ್ಲ. ದ್ರಾವಿಡ, ನಾಗರ ಮತ್ತು ವೇಸರ ಇವುಗಳು ಏನು? ದೇವಾಲಯದ ವಾಸ್ತುಶಿಲ್ಪ ಶೈಲಿ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಗುಂಪುಗಳು, ಭೌಗೋಳಿಕ ಪ್ರದೇಶಗಳು. ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ. ದೇವಾಲಯದ ವಾಸ್ತುಶಿಲ್ಪ ಶೈಲಿ ಅಂತ ಕರಿತೀವಿ. ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ. ನಾಗರ ಶೈಲಿ ಉತ್ತರ ಭಾರತದಲ್ಲಿ ಫೇಮಸ್. ದ್ರಾವಿಡ ಶೈಲಿ ಯಾವುದು? ದಕ್ಷಿಣ ಭಾರತದಲ್ಲಿ ಫೇಮಸ್. ವೇಸರ ಶೈಲಿ ಇದನ್ನು ಕರ್ನಾಟಕ ಶೈಲಿ ಅಂತಲೂ ಕರಿತೀವಿ. ಆಲ್ಮೋಸ್ಟ್ ಇದನ್ನು ವೇಸರ ಶೈಲಿಯನ್ನು ಬಾದಾಮಿ ಚಾಲುಕ್ಯರು, ಹೊಯ್ಸಳರು ಮತ್ತು ರಾಷ್ಟ್ರಕೂಟರು ಅಂತಂತಲೂ ಕರಿತೀವಿ.
ಯಾರು ಬಾದಾಮಿ ಚಾಲುಕ್ಯರು, ಹೊಯ್ಸಳರು ಮತ್ತು ರಾಷ್ಟ್ರಕೂಟರು ಬಳಸ್ತಾರೆ. ಓಕೆನಾ. ದ್ರಾವಿಡ ಶೈಲಿ ಅದು ಯಾವುದು ದಕ್ಷಿಣ ಭಾರತ ಅಂದರೆ ಚೋಳರು, ಪಲ್ಲವರು ಮತ್ತು ಕರ್ನಾಟಕದಲ್ಲಿರುವ ವಿಜಯನಗರ ಸಾಮ್ರಾಜ್ಯದವರು ಕೂಡ ದ್ರಾವಿಡ ಶೈಲಿನ ಬಳಸ್ತೀವಿ. ನಾಗರ ಶೈಲಿ ಉತ್ತರ ಭಾರತದ ಪಾಲರು, ಗುಪ್ತರು, ಮತ್ತಾರು ಇತರೆ ಯಾರಾದರೂ ಆಗಿರ್ಬೋದು, ಚಂದೇಲರು, ಇವರೆಲ್ಲ. ಕೆಳಗಿನವುಗಳಲ್ಲಿ ಯಾವುದು ಹೇಳಿದ್ನಲ್ಲ, ಕೆಳಗಿನವುಗಳಲ್ಲಿ ಯಾವುದು ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿಗಳು, ಆರ್ಥಿಕ, ಕಾನೂನು, ನೈತಿಕ ಇವುಗಳಲ್ಲಿ ಎಲ್ಲವು. ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿಗಳಂತಂದು ಯಾವುದನ್ನು ಕರಿತೀವಪ್ಪ? ಇವುಗಳಲ್ಲಿ ಎಲ್ಲವು. ಆರ್ಥಿಕತೆ ಮತ್ತು ಕಾನೂನು ಮತ್ತು ನೈತಿಕತೆ ಇವೆಲ್ಲವುಗಳ ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿಗಳು. ಆರ್ಥಿಕತೆ, ಕಾನೂನು, ನೈತಿಕತೆ. ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ಅರಾವಳಿ ಬೆಟ್ಟಗಳು, ಪಶ್ಚಿಮ ಘಟ್ಟಗಳು, ಹಿಮಾಲಯ ಪರ್ವತಗಳು, ಪೂರ್ವ ಘಟ್ಟಗಳು. ಭಾರತದ ಅತ್ಯಂತ ಹಳೆಯ ಪರ್ವತಗಳು ನಿಮಗೆ ಗೊತ್ತಿರುತ್ತೆ. ಯಾವುದು? ಅರಾವಳಿ ಬೆಟ್ಟಗಳು. ಇವನ್ನ ಏನಂತ ಕರಿತೀವಿ? ಅತ್ಯಂತ ಹಳೆಯ ಮಡಿಕೆ ಪರ್ವತಗಳಂತ ಕರಿತೀವಿ. ಹೊಸ ಮಡಿಕೆ ಪರ್ವತಗಳು ಅಂತಂದರೆ ಹಿಮಾಲಯ ಪರ್ವತಗಳು. ಅತ್ಯಂತ ಹಳೆಯ ಅವಶೇಷ ಪರ್ವತಗಳು ಅಥವಾ ಮಡಿಕೆ ಪರ್ವತಗಳು ಅಂತಂದರೆ ಹಳೆಯ ಮಡಿಕೆ ಪರ್ವತಗಳು ಅರಾವಳಿ ಬೆಟ್ಟಗಳು. ಇಲ್ಲಿ ಯಾವುದಿದೆ? ಮೌಂಟ್ ಅಬು ಪರ್ವತ ಅತ್ಯಂತ ಎತ್ತರವಾದ ಪರ್ವತ ಅಂತ ಕರಿತೀವಿ. ಅದರಲ್ಲಿ ಯಾವುದು? ದಿಲ್ವಾರ ದೇವಾಲಯಗಳಂತಿದ್ದಾವೆ, ಅವು ಜೈನರಿಗೆ ಸಂಬಂಧಪಟ್ಟ ದೇವಾಲಯಗಳು. ಓಕೆನಾ. ಮತ್ತು ಗೋರನ್ ಘಾಟು ಇವೆಲ್ಲ ಘಾಟ್ಗಳು ಕೂಡ ಇದ್ದಾವೆ, ಅವನ್ನ ನೋಡ್ಕೊಳ್ಳಿ. ಅರಾವಳಿ ಬೆಟ್ಟಗಳ ಅತಿ ಎತ್ತರದ ಪರ್ವತ ಮೌಂಟ್ ಅಬು ಪರ್ವತ. ಗುರುಶಿಖರ, ಆ್ಯಕ್ಚುಲಿ ಮೌಂಟ್ ಅಬು ಪರ್ವತದಲ್ಲಿ ಗುರುಶಿಖರ ಏನಿದೆ ನೋಡಿ, ಅದು ಅರಾವಳಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಪರ್ವತ. ಪಶ್ಚಿಮ ಘಟ್ಟಗಳ ಬಗ್ಗೆ ಹೇಳಬೇಕಾದ್ರೆ ನಮ್ಮ ನದಿಗಳು ಆಲ್ಮೋಸ್ಟ್ ಯಾವುದು ದಕ್ಷಿಣ ಭಾರತದಲ್ಲಿ ನದಿಗಳು ಹುಟ್ಟುವುದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ, ಬಟ್ ಪೂರ್ವಕ್ಕೆ ಹರ್ಕೊಂಡು ಹೋಗ್ತವೆ. ಅಂದರೆ ಪೂರ್ವಕ್ಕೆ ಇಳಿಜಾರಿದೆ. ಒಂದು ಪಶ್ಚಿಮ ಘಟ್ಟಗಳು ನಿರಂತರವಾಗಿದ್ದಾವೆ. ಎಲ್ಲಿಂದ? ಗುಜರಾತ್ನಿಂದ ತಮಿಳುನಾಡಿನವರೆಗೆ ನಿರಂತರವಾಗಿದ್ದಾವೆ. ಎಲ್ಲಿ ಅಂದರೆ ಬಿಟ್ಟು ಈ ರೀತಿ ಇಲ್ಲ. ಪೂರ್ವ ಘಟ್ಟಗಳೇನಿದೆ ನೋಡಿ, ಸ್ವಲ್ಪ ಉದ್ದ ಬಂದ ಮೇಲೆ ಮತ್ತೆ ಸಣ್ಣ ಇದ್ದಾವೆ, ಮತ್ತು ಸ್ವಲ್ಪ ಬಂದ ಮೇಲೆ ಮತ್ತೆ ಕಟ್ಕಟ್ಟ ಈ ರೀತಿ ಇದ್ದಾವೆ. ನಿರಂತರವಾಗಿ ಇಲ್ಲ. ನಿರಂತರವಾಗಿರೋವು ಪಶ್ಚಿಮ ಘಟ್ಟಗಳು. ಆದರೆ ಅತ್ಯಂತ ಹಳೆಯ ಪರ್ವತಗಳು ಅಂತ ಬಂದಾಗ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಪೂರ್ವ ಘಟ್ಟಗಳು ಏನಿದೆ ನೋಡಿ, ಅವು ಅತ್ಯಂತ ಹಳೆಯ ಘಟ್ಟಗಳು. ಓಕೆನಾ. ನೆಕ್ಸ್ಟ್, ಈಗ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರ ಪರ್ವತ ಅನೈಮುಡಿ. ಪೂರ್ವ ಘಟ್ಟಗಳಲ್ಲಿ ಯಾವುದು? ಧೂಪ್ಗರ್ ಅಥವಾ ಆರ್ಮಕೊಂಡ ಪರ್ವತ ಅಂತಲೇ ಕರಿತೀವಿ. ಧೂಪ್ಗರ್ ಅಲ್ಲ, ಆ್ಯಕ್ಚುಲಿ ಆರ್ಮಕೊಂಡ ಪರ್ವತ ಅಂತ ಕರಿತೀವಿ. ಅದರ ಮೇಲೆ ಇನ್ನೊಂದಿದೆ, ಅದನ್ನು ಕರಿತೀವಿ ಆಲ್ಮೋಸ್ಟ್ ಆರ್ಮಕೊಂಡ ಅಂತಲೂ ಕರಿತೀವಿ. ನಮ್ಮ ರಾಷ್ಟ್ರ ಧ್ವಜದ ಚಕ್ರದಲ್ಲಿ ಎಷ್ಟು ಚಕ್ರ ಕೀಲುಗಳಿವೆ? ಅದು ಹೇಳ್ತೀನಿ, ನೆನಪಾದರೆ ಹೇಳ್ತೀನಿ. ಇದು ಪೂರ್ವ ಘಟ್ಟಗಳಲ್ಲಿ ಆಲ್ಮೋಸ್ಟ್ ಆರ್ಮಕೊಂಡ ಸೆಕೆಂಡ್ ಇದೆ, ಬಟ್ ಅದಕ್ಕಿಂತ ಒಂದು ಎತ್ತರ ಪರ್ವತ ಇದೆ. ನಮ್ಮ ರಾಷ್ಟ್ರಧ್ವಜಗಳಲ್ಲಿ ಎಷ್ಟು ಚಕ್ರಗಳಿವೆ ಅಂದರೆ 24 ಚಕ್ರಗಳು. ಇವು 24 ಚಕ್ರಗಳು ಕಾಲವನ್ನು ತಿಳಿಸ್ತವೆ. ಕೇಸರಿ, ಬಿಳಿ, ಹಸಿರು ಇದ್ರ ಬಗ್ಗೆನೂ ಸ್ವಲ್ಪ ನಿಮ್ಗೆ ಗೊತ್ತಿರಬೇಕು, ಆಲ್ಮೋಸ್ಟ್ ಗೊತ್ತಿರ್ತದೆ. ಏನಿಲ್ಲ, ತ್ಯಾಗ ಮತ್ತು ಧೈರ್ಯದ ಸಂಕೇತ ಅಂತಂದರೆ ಕೇಸರಿ, ಬಿಳಿ ಅಂತಂದರೆ ಶಾಂತಿ ಮತ್ತು ಸೌಹಾರ್ದತೆ ಅಥವಾ ಪ್ರಗತಿ ಅಂತಂದು ಕರಿತೀವಿ. ಮತ್ತು ಹಸಿರು ಯಾವುದು? ಕೃಷಿ ಮತ್ತು ಅದು ಕೂಡ ಪ್ರಗತಿ. ಆ್ಯಕ್ಚುಲಿ ಶಾಂತಿ ಮತ್ತು ಸೌಹಾರ್ದತೆ ಅಂತಂದು ಕರಿತೀವಿ ಬಿಳಿ. ಹಿಪೋಕ್ರೆಟಿಕ್ ಪ್ರಮಾಣವು ಯಾವ ವೃತ್ತಿಯವರಿಗೆ ಸಂಬಂಧಿಸಿದೆ? ಹಿಪೋಕ್ರೆಟಿಕ್ ಪ್ರಮಾಣವು ಅಂದರೆ ಶಪಥ ಯಾವ ವೃತ್ತಿಗೆ ಸಂಬಂಧಿಸಿದೆ? ಇಂಜಿನಿಯರ್ಗಳು, ಶಿಕ್ಷಕರು, ವೈದ್ಯರು, ಎಲ್ಲ ವೃತ್ತಿಪರ ಪದವಿಗಳು ಅಂತಂದು ಕರಿತೀವಿ. ಇದರಲ್ಲಿ ಯಾವುದಂತಂದರೆ ವೈದ್ಯರಿಗೆ ಹಿಪೋಕ್ರೆಟಿಕ್ ಪ್ರಮಾಣ ಸಂಬಂಧಿಸಿದೆ. ಯಾಕಪ್ಪ ಅಂತಂತಂದರೆ, ಈ ಯಾರು ವೈದ್ಯರು ಹೊಸದಾಗಿ ವೈದ್ಯ ವೃತ್ತಿಗೆ ಸೇರ್ಕೋತಾರೆ ನೋಡಿ, ಅವರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ. ಅದು ಮೊದಲು ಯಾವಾಗಲಿಂದ ಬಂತಪ್ಪ ಅಂತಂದರೆ ಹಿಪೋಕ್ರೆಟಿಸ್ ಅಂತಂದು ಏನು ನೀವು ಓದ್ತೀರಿ ನೋಡಿ, ಗ್ರೀಕ್ನ ಹಿಪೋಕ್ರೆಟಿಸ್, ಅವರ ಕಾಲದಿಂದ ಆತನನ್ನು ವೈದ್ಯಶಾಸ್ತ್ರದ ಪಿತಾಮಹ ಅಂತಂದು ಕರಿತೀವಿ. ಸೊ ಆತನಿಂದ ಯಾವುದು ವೈದ್ಯರಿಗೆ ಪ್ರಮಾಣ ವಚನ ಬೋಧಿಸ್ಬೇಕಂತಂದು ಮಾಡಿದ್ದಾರೆ. ಸೊ ಅದಕ್ಕಾಗಿ ವೈದ್ಯರಿಗೆ ಇದು ಹಿಪೋಕ್ರೆಟಿಕ್ ಅಂದರೆ ಹಿಪೋಕ್ರೆಟಿಸ್ನ ಹೆಸರಿನ ಮೇಲೆ ಶಪಥನ ಮಾಡ್ತಾರೆ. ಹೊಸದಾಗಿ ಯಾರು ವೈದ್ಯ ವೃತ್ತಿಗೆ ಸೇರ್ತಾರಲ್ಲ ಅವರು.
ಕಂಪನಿಗಳ ಕಾಯ್ದೆಯಿಂದ ನಿಯಂತ್ರಿಸಲ್ಪಡುವ CSR ಪರಿಕಲ್ಪನೆಯು ಯಾವುದಕ್ಕೆ ಸಂಬಂಧಿಸಿದೆ? ಸಮರ್ಥನೀಯ ಪುನರ್ವಸತಿ, ಸರಳೀಕೃತ ನೋಂದಣಿ, ಸಾಮಾಜಿಕ ಜವಾಬ್ದಾರಿ ಇವುಗಳಲ್ಲಿ ಯಾವುದೂ ಅಲ್ಲ. ಈಗ CSR ಅಂತಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ. ಇದು ಏನಪ್ಪ ಅಂತಂದರೆ ಎಕ್ಸಾಂಪಲ್ ಕಂಪನಿಗಳು ಏನಿದೆ ನೋಡಿ, ಅವು ಈ ಆನ್ಸರ್ ಹೇಳ್ಬಿಡ್ತೀನಿ ನೋಡಿ, ಸಾಮಾಜಿಕ ಜವಾಬ್ದಾರಿ ಇದೆ. ಈಗ ಕಂಪನಿಗಳು ಏನಿದೆ ನೋಡಿ, ಕಂಪನಿಗಳ ಕಾಯ್ದೆಯಿಂದ 2013 ಅಂತ ಬರ್ತದೆ CSR 2013. ಯಾವುದು? ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕಾಯ್ದೆ ಅಂತಂದು ಆ್ಯಕ್ಟ್ 2013. ಇದರ ಪ್ರಕಾರ ಈ ಕಂಪನಿಗಳು ಏನಿರ್ತವೆ ನೋಡಿ, ಅವುಗಳು ಅವರ ಲಾಭದಲ್ಲಿ 1% ಸಾಮಾಜಿಕ ಮತ್ತು ಪರಿಸರಕ್ಕೆ ಮೀಸಲಿಡಬೇಕಂದ್ರೆ ಅದಕ್ಕೆ ಮೀಸಲಿಡಬೇಕಂತಂದು ಇದು ಪರಿಕಲ್ಪನೆ ಇದೆ. ಅದಕ್ಕಾಗಿ CSR ಪರಿಕಲ್ಪನೆ ಸಾಮಾಜಿಕ ಜವಾಬ್ದಾರಿಗೆ ಸಂಬಂಧಿಸಿದೆ. TKDL ಎಂದರೆ ಇದೊಂದು ಡಿಜಿಟಲ್ ಗ್ರಂಥಾಲಯ, ಡ್ರೈವಿಂಗ್ ಲೈಸೆನ್ಸ್ ವಿತರಣಾ ಪಟ್ಟಿ ಇವುಗಳಲ್ಲಿ ಯಾವುದಲ್ಲ. ಆ್ಯಕ್ಚುಲಿ TKDL ಅಂತಂದರೆ ಇದೊಂದು ಡಿಜಿಟಲ್ ಗ್ರಂಥಾಲಯ. ಓಕೆನಾ? ಇದು ಡಿಜಿಟಲ್ ಗ್ರಂಥಾಲಯ ಅಂತಂದು ಏನಪ್ಪ ಅಂತಂದರೆ, ಈಗ ಭಾರತದಲ್ಲಿ ಮೊದಲಿಂದ ಏನಿದ್ದಾವೆ ಆಯುರ್ವೇದಿಕ್ ಮತ್ತು ಯೋಗಗಳು ಮೊದಲಿಂದ ಇದ್ದಾವೆ. ಅವುಗಳನ್ನು ಕಾಪಾಡಿಕೊಂಡು ಹೋಗೋದಕ್ಕೋಸ್ಕರ, ನಮ್ಮ ಸಂಪ್ರದಾಯವನ್ನು ಕಾಪಾಡ್ಕೊಂಡು ಹೋಗೋದಕ್ಕೋಸ್ಕರ ಈ ಡಿಜಿಟಲ್ ಗ್ರಂಥಾಲಯದಲ್ಲಿ ಅವೆಲ್ಲ ಸೋರ್ಸ್ ಇದ್ದಾವೆ. ಸೊ ಇವೆಲ್ಲವನ್ನು ಮತ್ತು ಬೇರೆ ದೇಶದವರು ತಮ್ಮದು ಅಂತಂದು ಹೇಳ್ಕೊಳಕ್ಕೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಇದನ್ನು ಮಾಡಿದ್ದಾರೆ ಡಿಜಿಟಲ್ ಗ್ರಂಥಾಲಯ. ಸೊ ಅಲ್ಲಿ ಏನಿದೆಪ್ಪ ಅಂತಂದರೆ ನಮ್ಮ ಸಾಂಪ್ರದಾಯಿಕ ಜ್ಞಾನ ಅಂತಂದು ಕರಿತೀವಿ. ಭಾರತೀಯ ಸಾಂಪ್ರದಾಯಿಕ ಜ್ಞಾನ ಏನಿದೆ ನೋಡಿ ಅಲ್ಲಿದೆ. ಯೋಗ ಮತ್ತು ಆಯುರ್ವೇದಿಕ್ ಸಂಬಂಧಪಟ್ಟದ್ದು ಎಲ್ಲ ಇಲ್ಲಿದೆ ಈ ಗ್ರಂಥಾಲಯದಲ್ಲಿ. ಕೆಳಗಿನಲ್ಲಿ ಯಾವುದು ಯುನೈಟೆಡ್ ನೇಷನ್ಸ್ ನೊಂದಿಗೆ ಕೆಲಸ ಮಾಡುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ? ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ, ವಿಶ್ವ ಆರೋಗ್ಯ ಸಂಸ್ಥೆ, ಯುನೈಟೆಡ್ ನೇಷನ್ಸ್ ಪರಿಸರ ಕಾರ್ಯಕ್ರಮ, ವಿಶ್ವ ಆಹಾರ ಕಾರ್ಯಕ್ರಮ. ಇದನ್ನೇ ಓದ್ಬಿಡಿ, ಇದರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತವೆ. ಸೊ ಅದಕ್ಕಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಕೆಳಗಿನವುಗಳಲ್ಲಿ ಯುನೈಟೆಡ್ ನೇಷನ್ನೊಂದಿಗೆ ವಿಶ್ವಸಂಸ್ಥೆಯೊಂದಿಗೆ ಕೆಲಸ ಮಾಡುವ ಸಂಸ್ಥೆ ಯಾವುದು ಅಂತಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ಓಕೆನಾ? ತಪ್ಪಾಗಿರುವುದನ್ನು ಆರಿಸಿ. ಪಟ್ಟದಕಲ್ಲು ಚಾಲುಕ್ಯ ವಂಶ, ಬೇಲೂರು ಮತ್ತು ಹೊಯ್ಸಳ ವಂಶ. ಬೇಲೂರು ಅಂತ ಹೇಳ್ಬಿಡು, ಹೊಯ್ಸಳ ವಂಶ, ಕಲ್ಲಿನ ರಥ, ಹಂಪಿ, ವಿಜಯನಗರ ಸಾಮ್ರಾಜ್ಯ. ಪಟ್ಟದಕಲ್ಲು ಚಾಲುಕ್ಯ ವಂಶ ಎಲ್ಲವೂ ಸರಿಯಾಗಿದೆ. ಇವುಗಳಲ್ಲಿ ಯಾವುದು ಅಲ್ಲ. ಓಕೆನಾ? ಈ ಕೆಳಗಿನ ಸಂಸ್ಥೆ ಮತ್ತು ಧ್ಯೇಯವಾಕ್ಯಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿದೆ? ಓಕೆನಾ? ರಾಷ್ಟ್ರೀಯ ಕೆಡೆಟ್ ಕಾರ್ಪ್ಸ್ ಮನುಷ್ಯರ ಸೇವೆ ದೇವರ ಸೇವೆಯಾಗಿದೆ. ಯಾವುದು? NCC. ಓಕೆನಾ? ರಾಷ್ಟ್ರೀಯ ಸಾಮಾಜಿಕ ಸೇವೆ NSS, ನ್ಯಾಷನಲ್ ಸೋಷಿಯಲ್ ಸರ್ವಿಸ್, ನಾಟ್ ಮೀ ಬಟ್ ಯು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಏಕತೆ ಮತ್ತು ಶಿಸ್ತು. ಇದರಲ್ಲಿ ಯಾವುದು ಸರಿಯಪ್ಪ ಅಂತಂದರೆ NSS. ಯಾವುದು? ನಾನಲ್ಲ ಆದರೆ ನೀವು, ಅಥವಾ ಇಂಗ್ಲೀಷ್ನಲ್ಲಿ ನೋಡ್ಕೊಂಬಿಡಿ, ನಾಟ್ ಮೀ ಬಟ್ ಯು. ಇದೇನಿದೆ ನೋಡಿ, ಧ್ಯೇಯವಾಕ್ಯಗಳು ಸರಿಯಾಗಿ ಹೊಂದಿಕೆಯಾಗಿದೆ. ಓಕೆನಾ? NCCದು ಆ್ಯಕ್ಚುಲಿ ಮನುಷ್ಯರ ಸೇವೆ ದೇವರ ಸೇವೆ ಅಲ್ಲ. ಇಲ್ಲಿದೆ ನೋಡಿ, ಏಕತೆ ಮತ್ತು ಶಿಸ್ತು, ಇದು NCC ಇದು. ಓಕೆನಾ? ನೆಕ್ಸ್ಟ್ BS2, BS3, 4 ಆ್ಯಂಡ್ 6 ಇವುಗಳು ಏನನ್ನು ಪ್ರೆಸೆಂಟ್ ಮಾಡ್ತವೆ? ಹೊರಸೂಸುವಿಕೆಯ ಮಾನದಂಡಗಳು, ಸ್ವದೇಶಿ ಕ್ಷಿಪಣಿಗಳು, ಜಿಯೋಸಿಂಕ್ರೋನಸ್ ಉಪಗ್ರಹಗಳು. ಇವುಗಳಲ್ಲಿ ಯಾವುದು ಅಲ್ಲ. ಇದೇನು ಮಾಡ್ತಾವಪ್ಪ ಅಂತಂದರೆ ಮೋಟಾರು ವಾಹನಗಳು, ಅಂದರೆ ಯಾವುದು ಹೊರಸೂಸುವಿಕೆ ಮಾನದಂಡಗಳೇನಿದೆ ನೋಡಿ ಅದೇ ಆನ್ಸರ್. ಈಗ ಮೋಟಾರು ವಾಹನಗಳು ಏನು ಹೊರಸೂಸ್ತವೆ ನೋಡಿ, ಇಂಗಾಲದ ಡೈಆಕ್ಸೈಡನ್ನು, ಅದರ ಮೇಲೆ ಇದನ್ನು ತಯಾರಿಸಲಾಗಿದೆ. ಸೊ BS2, 3 ಇವೆಲ್ಲ ಸ್ವಲ್ಪ ಓಲ್ಡ್, ಅಂದರೆ ಜಾಸ್ತಿ ಏನು ಮಾಲಿನ್ಯಕಾರಕನ್ನು ಹೊರಸೂಸ್ತವೆ. ಹಾಗೆ ಯಾವುದು ಹೆಚ್ಚಾಗ್ಕೊಂತ ಹೋಗುತ್ತೆ ನೋಡಿ, BS6 ಮಾಲಿನ್ಯಕಾರಕವನ್ನು ಕಡಿಮೆ ಮಾಡ್ತದೆ. ಸೊ ಅದಕ್ಕಾಗಿ ಭಾರತ ಸರ್ಕಾರ ಇದನ್ನು ಮಾನದಂಡವಾಗಿ ತಗೊಂಡಿದೆ. BS6 ಈಗೆಲ್ಲ ಆಗಲೇ ನೀವು ನೋಡಿರ್ತಾರೆ ಬಸ್ಗಳಿಗೆ ಅಥವಾ ಕೆಲವೊಂದು ಬೈಕ್ ಈ ಥರ ಇರ್ತಾವೆ ನೋಡಿ, ಅವಕ್ಕೆಲ್ಲ BS4, BS6 ಅಂತಂದು ಮಾಡಿದ್ದಾರೆ. ಸೊ ಅವೆಲ್ಲ ಯಾವುದು ಮಾಲಿನ್ಯಕಾರಕವನ್ನು ಹೊರಸೂಸುವಿಕೆ ಮಾನದಂಡಗಳಂತ ಕರಿತೀವಿ.
ಯಾವ ರಾಜ್ಯವು ತನ್ನ ಗಡಿಗಳನ್ನು ಗರಿಷ್ಠ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಹಂಚಿಕೊಳ್ಳುತ್ತದೆ? ಅಂದರೆ ಉತ್ತರ ಪ್ರದೇಶ, ಅಸ್ಸಾಂ, ಕರ್ನಾಟಕ, ಮಧ್ಯಪ್ರದೇಶ. ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಹಂಚಿಕೊಳ್ಳುವ ರಾಜ್ಯ ಯಾವುದು ಅಂತಂದರೆ ಉತ್ತರ ಪ್ರದೇಶ. 8 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶ ಯಾವುದು? ದೆಹಲಿ. ಇದರೊಂದಿಗೆ 8+1 ಉತ್ತರ ಪ್ರದೇಶ. ಅಸ್ಸಾಂ ಮತ್ತು ಛತ್ತೀಸ್ಗಢ 7 ರಾಜ್ಯಗಳೊಂದಿಗೆ ಹಂಚಿಕೊಳ್ಳುತ್ತೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಏನಿದ್ರೆ 6 ರಾಜ್ಯಗಳೊಂದಿಗೆ ಹಂಚಿಕೊಳ್ಳುತ್ತೆ. ಅತಿ ಕಡಿಮೆ ರಾಜ್ಯಗಳು ಒಂದೇ ಒಂದು ರಾಜ್ಯಗಳೊಂದಿಗೆ ಹಂಚಿಕೊಳ್ಳುವ ರಾಜ್ಯಗಳು ಯಾವ ಅಂತಂದರೆ 2 ಇದಾವೆ. ಒಂದು ಸಿಕ್ಕಿಮು ಇದು ಯಾವ ರಾಜ್ಯಗಳೊಂದಿಗೆ ಹಂಚಿಕೊಳ್ಳುತ್ತೆ ಅಂತಂದರೆ ಯಾವುದು? ಪಶ್ಚಿಮ ಬಂಗಾಳದೊಂದಿಗೆ ಹಂಚಿಕೊಳ್ಳುತ್ತೆ. ಇನ್ನೂ ಒಂದು ಮೇಘಾಲಯ. ಈ ಮೇಘಾಲಯ ಏನಿದೆ ನೋಡಿ, ಓನ್ಲಿ ಒಂದು ರಾಜ್ಯ ಯಾವುದು? ಅಸ್ಸಾಂನೊಂದಿಗೆ ಹಂಚಿಕೊಳ್ಳುತ್ತೆ. ವೈರಸ್ ಎನ್ನುವುದು ಇದೇನು ಪ್ರೋಟೀನ್ ಮತ್ತು ಲಿಪಿಡ್, ನ್ಯೂಕ್ಲಿಕ್ ಆಮ್ಲ ಮತ್ತು ಪ್ರೋಟೀನ್, ಅಥವಾ ಲಿಪಿಡ್ ಮತ್ತು ಕಾರ್ಬೋಹೈಡ್ರೇಟ್. ವೈರಸ್ ಏನಿದೆ? ಇದು ಒಂದು ನ್ಯೂಕ್ಲಿಕ್ ಆಮ್ಲ ಮತ್ತು ಪ್ರೋಟೀನ್ ಆಗಿದೆ ವೈರಸ್. ಈ ನ್ಯೂಕ್ಲಿಕ್ ಆಮ್ಲ ಏನಿದೆ ನೋಡಿದ ಆನುವಂಶಿಕ ಮಾಹಿತಿಯನ್ನು ಒದಗಿಸುತ್ತೆ. ಅಂದರೆ DNA ಮತ್ತು RNA ಒಳಗೊಂಡಿರುತ್ತೆ. ಸೊ ಪ್ರೋಟೀನ್ ಏನು ಮಾಡುತ್ತೆ ಅಂತಂದರೆ ನ್ಯೂಕ್ಲಿಕ್ ಆಮ್ಲಕ್ಕೆ ರಕ್ಷಣೆಯನ್ನು ಒದಗಿಸುತ್ತೆ, ಅಂದರೆ ಅದನ್ನು ಸುತ್ತುವರೆದಿರುತ್ತೆ. ಓಕೆನಾ? ಕೆಳಗಿನ ಯಾವ ವಿದ್ಯುತ್ಕಾಂತೀಯ ತರಂಗವು ಉದ್ದವಾದ ತರಂಗಾಂತರವನ್ನು ಹೊಂದಿದೆ? ಅತಿ ಕೆಂಪು ಕಿರಣಗಳು, ಗಾಮಾ ಕಿರಣಗಳು, ನೇರಳಾತೀತ ಕಿರಣಗಳು, ದೃಗ್ಗೋಚರ ಬೆಳಕಿನ ಕಿರಣಗಳು ಅಂತ ಕರಿತೀವಿ, ವಿಸಿಬಲ್ ಲೈಟ್ಸ್. ಓಕೆನಾ? ಅತಿ ದೂರ ಅಂತಂದರೆ ಗಾಮಾ ಕಿರಣಗಳು ಅತಿ ಕಡಿಮೆ ಇರ್ತವೆ, ಇದಲ್ಲ. ನೇರಳಾತೀತ ಕಿರಣಗಳು ಅಲ್ಲ. ಗೋಚರ ಬೆಳಕಿನ ಅಂದರೆ ದೃಗ್ಗೋಚರ ಬೆಳಕುಗಳು ಮೀಡಿಯಮ್. ಅತಿ ಕೆಂಪು ಕಿರಣಗಳು ಅಥವಾ ಇನ್ಫ್ರಾರೆಡ್ ರೇಸ್ ಅಂತಂದು ಕರಿತೀವಿ. ಇದನ್ನು ಕಂಡುಹಿಡಿದವರು ಯಾರು? ವಿಲಿಯಂ ಹರ್ಷೆಲ್. ಯುರೇನಸ್ ಗ್ರಹವನ್ನು ಕಂಡುಹಿಡಿದವರು ಅವರೇ. ಓಕೆನಾ? ವಿಲಿಯಂ ಹರ್ಷೆಲ್ ಅತಿ ಕೆಂಪು ಕಿರಣಗಳನ್ನು ಕಂಡುಹಿಡಿತಾರೆ. ಇವೇ ಅತಿ ಉದ್ದವಾದ ತರಂಗಾಂತರವನ್ನು ಹೊಂದಿದ್ದೇವೆ. ಇದಕ್ಕಿಂತ ಬೇರೆ ಇದ್ದಾವೆ, ಬಟ್ ಈ ಆಪ್ಷನ್ ಪ್ರಕಾರ ನೋಡೋದಾದರೆ ಇದು ಬೇರೆ ಅಂತಂದರೆ ಸೂಕ್ಷ್ಮ ತರಂಗಗಳು ಇದಕ್ಕಿಂತ ಜಾಸ್ತಿ ಇವೆ. ಅದಕ್ಕಿಂತ ಜಾಸ್ತಿ ಅಂದರೆ ರೇಡಿಯೋ ವೇವ್ಸ್, ಅವು ಅತಿ ಉದ್ದದ ತರಂಗಾಂತರಗಳು. ಓಕೆನಾ? ಕರೆಂಟ್ ಹೋಯ್ತು. ಸೊ ಇದ್ರ ಪ್ರಕಾರ ನೋಡೋದಾದರೆ 6: ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಇನ್ಫ್ರಾರೆಡ್ ವೇವ್ಸು, ವಿಸಿಬಲ್ ಲೈಟ್ಸ್, ಆಮೇಲೆ ಯಾವುದು ಅಲ್ಟ್ರಾವೈಲೆಟ್, ಯಾವುದು ನೇರಳಾತೀತ ಕಿರಣಗಳು, UV ರೇಸ್ ಆದಮೇಲೆ ಎಕ್ಸ್ ರೇಸ್, ಅದಾದಮೇಲೆ ಗಾಮಾ ಕಿರಣಗಳು. ಓಕೆನಾ? ಇದೆ ನೋಡಿ, ಇದು ಲಾಸ್ಟ್ ಬರುತ್ತೆ. ಈ ಪ್ರಕಾರ ಇದ್ದಾವೆ. ಇದರಲ್ಲಿ ವಿಸಿಬಲ್ ಲೈಟ್ಸ್ನಲ್ಲಿ ವಿಬ್ಜಿಆರ್ ಅಂತಂದು ಕರಿತೀವಿ. ಅದನ್ನು ನೋಡ್ಕೋಬೇಕು. ಯಾಕಂದರೆ ವಿಬ್ಜಿಆರ್ ಅವು ಕೂಡ 7 ಬಣ್ಣಗಳಿದ್ದಾವೆ, ಕಾಮನಬಿಲ್ಲಿನ ಬಣ್ಣಗಳು. ಸೊ ಅವು ಕೇಳ್ತಾರೆ ಕ್ವಶನ್, ವಿಬ್ಜಿಆರ್ನಲ್ಲಿ ಅಂದರೆ ಅವೆರಡರ ನಡುವೆ ಇರುವ ಬಣ್ಣ ಯಾವುದು, ಅಥವಾ 2 ಬಣ್ಣ ಕೊಡ್ತಾರೆ, ಅದರ ನಡುವೆ ಇರೋ ಬಣ್ಣ ಯಾವುದು ಅಂತಲೂ ಕೊಡ್ತಾರೆ. ಓಕೆನಾ? ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನು ಬಿಸಿ ಮಾಡಲಾಗುತ್ತದೆ. ಆಗ ಆ ರಂಧ್ರವು, ಇದೇನು ಈಸಿ ಕ್ವಶನ್, ನಿಮ್ಗೆ ಗೊತ್ತಾಗುತ್ತೆ. ದೊಡ್ಡದಾಗುತ್ತದೆ, ಚಿಕ್ಕದಾಗುತ್ತದೆ, ಅದೇ ಗಾತ್ರದಲ್ಲಿರುತ್ತದೆ, ರೂಪುಗೊಳ್ಳುತ್ತದೆ, ದೊಡ್ಡದಾಗುತ್ತೆ. ಓಕೆನಾ? ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನು ಬಿಸಿ ಮಾಡಿದಾಗ ಅದರಲ್ಲಿರುವ ರಂಧ್ರ ದೊಡ್ಡದಾಗುತ್ತೆ. ಕಬ್ಬಣ ಕಾಯಿಸಿ ಮತ್ತು ನಾವೆಲ್ಲ ಬಂಡಿ ಗಾಲಿ ಈ ರೀತಿ ಇರ್ತಾವಲ್ಲ, ಬಂಡಿ ಗಾಲಿಗೆ ಕಬ್ಬಣ ಹಾಕ್ತಾರೆ. ಮತ್ತು ಹೆಂಗೆ ಹಾಕ್ತಾರೆ? ಮೊದಲು ಕಾಯಿಸ್ತಾರೆ. ಅದನ್ನು ಕಾಯಿಸಿದ ಮೇಲೆ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಆವಾಗ ಅದರೊಳಗೆ ಸೇರಿಸ್ತಾರೆ. ಆಮೇಲೆ ಮತ್ತೆ ಅದಕ್ಕೆ ನೀರು ಹಾಯಿಸಿದಾಗ ಬೀಗಿಯುತ್ತೆ. ಎಕ್ಸಾಂಪಲ್, ಈಗ ಮತ್ತು ಬೇಸಿಗೆಗಾಲದಲ್ಲಿ ಯಾವುವು ಕರೆಂಟಿನ ವೈರ್ಗಳು ನೇತು ಬೀಳೋದು ಈ ರೀತಿ ಆಗ್ತಾವಲ್ಲ, ಅದೇ ಎಕ್ಸ್ಪ್ಯಾಂಡ್ ಆಗ್ತವೆ ಅವೆಲ್ಲ. ಹಿತ್ತಾಳೆ ಯಾವುದರ ಮಿಶ್ರಲೋಹವಾಗಿದೆ? ತಾಮ್ರ ಮತ್ತು ಕಬ್ಬಿಣ, ಸತು ಮತ್ತು ಕಬ್ಬಿಣ, ತಾಮ್ರ ಮತ್ತು ಸತು, ಕಬ್ಬಿಣ ಮತ್ತು ನಿಕ್ಕಲ್. ಇದು ತಾಮ್ರ ಮತ್ತು ಸತು. ಓಕೆನಾ? ಹಿತ್ತಾಳೆ. ಓಕೆನಾ? ಕಾಪರ್ ಮತ್ತು ಜಿಂಕ್ ಅಂತ ಕರಿತೀವಿ. ಇದು ತಾಮ್ರ ಮತ್ತು ಸತ್ತುವಿನ ಮಿಶ್ರಲೋಹವಾಗಿದೆ. ಕಂಚು ಏನಿದೆ ನೋಡಿ, ತಾಮ್ರ ಮತ್ತು ತವರದಿಂದ ಕಂಚಾಗುತ್ತೆ. ಓಕೆನಾ? ಬೇಕಿಂಗ್ ಸೋಡಾ ಎಂದರೆ ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಬೈಕಾರ್ಬೋನೇಟ್, ಸೋಡಿಯಂ ಸಲ್ಫೇಟ್, ಸೋಡಿಯಂ ಹೈಡ್ರಾಕ್ಸೈಡ್. ಬೇಕಿಂಗ್ ಸೋಡಾ ಏನಿದೆ ನೋಡಿ, ಸೋಡಿಯಂ ಬೈಕಾರ್ಬೋನೇಟ್ ಅಂತ ಕರಿತೀವಿ. ಓಕೆನಾ? ಇದು ಸೋಡಿಯಂ
ಕಾರ್ಬೋಹೈಡ್ರೇಟ್, ಕಾರ್ಬೋನೇಟ್ ಅಲ್ಲ. ಸೊ ಸೋಡಿಯಂ ಕಾರ್ಬೋನೇಟ್ ಅಂತಂದರೆ ವಾಷಿಂಗ್ ಸೋಡಾ ಅಂತಂದು ಕರಿತೀವಿ. ಆ್ಯಕ್ಚುಲಿ ಸೋಡಿಯಂ ಕಾರ್ಬೋಹೈಡ್ರೇಟ್ ಏನಿದೆ ನೋಡಿ, ಇದು ಇಲ್ಲ, ಸುಮ್ಮನೆ ಕೊಟ್ಟಿದ್ದಾರೆ. ಸೋಡಿಯಂ ಕಾರ್ಬೋಹೈಡ್ರೇಟ್ ಅಂತ ಏನಿಲ್ಲ, ಅದು ಇಲ್ಲವೇ ಇಲ್ಲ, ರಾಸಾಯನಿಕನೇ ಇಲ್ಲ ಅದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೋಡಿಯಂ ಕಾರ್ಬೋನೇಟ್ ಅಂದರೆ ವಾಷಿಂಗ್ ಸೋಡಾ, ಸೋಡಿಯಂ ಬೈಕಾರ್ಬೋನೇಟ್ ಬೇಕಿಂಗ್ ಸೋಡಾ, ಸೋಡಿಯಂ ಸಲ್ಫೇಟ್. ಸೋಡಿಯಂ ಸಲ್ಫೇಟ್ ಅಂತಂದರೆ ಇದು ಡಿಟರ್ಜೆಂಟ್ ತಯಾರಿಕೆಯಲ್ಲಿ ಗಾಜು ಅಥವಾ ಡಿಟರ್ಜೆಂಟ್ ತಯಾರಿಕೆ ಅಥವಾ ಗಾಜು ತಯಾರಿಕೆಯಲ್ಲಿ ಇದನ್ನು ಬಳಸ್ತೀವಿ. ಯಾವುದನ್ನು? ಸೋಡಿಯಂ ಸಲ್ಫೇಟ್ನ. ಸೋಡಿಯಂ ಹೈಡ್ರಾಕ್ಸೈಡ್ನ ಕಾಸ್ಟಿಕ್ ಸೋಡಾ ಅಂತಂದು ಕರಿತೀವಿ. ಸೋಡಿಯಂ ಹೈಡ್ರಾಕ್ಸೈಡ್ ಕಾಸ್ಟಿಕ್ ಸೋಡಾ ಅಂತ ಕರಿತೀವಿ. ಇದನ್ನು ಯಾವುದರಲ್ಲಿ ಬಳಸ್ತೀವಿ? ಸೋಪು, ಕಾಗದ ಅಥವಾ ಬಣ್ಣ ತಯಾರಿಕೆಯಲ್ಲಿ ಬಳಸ್ತೀವಿ. ಇದನ್ನು ಬಿಟ್ಟು ಯಾವುದಪ್ಪ ಅಂತಂದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಏನಿದೆ ನೋಡಿ, ಇದನ್ನು ಸುಣ್ಣದ ನೀರು ಅಂತಂದು ಕರಿತೀವಿ ಅಥವಾ ಸ್ಲೆಕ್ಡ್ ಲೈವರ್ ಅಂತಂದು ಕರಿತೀವಿ. ನೆಕ್ಸ್ಟ್, ಥಲಸ್ಸೇಮಿಯಾ ಎಂಬ ಆನುವಂಶಿಕ ಕಾಯಿಲೆ ಯಾವುದರ ಮೇಲೆ ಪರಿಣಾಮ ಬರುತ್ತೆ? ರಕ್ತ, ಶ್ವಾಸಕೋಶಗಳು, ಹೃದಯ, ಮೂತ್ರಪಿಂಡ. ಥಲಸ್ಸೇಮಿಯಾ ಎಂಬ ಆನುವಂಶಿಕ ಕಾಯಿಲೆ ಯಾವುದರ ಮೇಲೆ? ರಕ್ತದ ಮೇಲೆ ಪರಿಣಾಮ ಬೀರುತ್ತೆ. ಇದು ಹಿಮೋಗ್ಲೋಬಿನ್ ಎಂಬ ಪ್ರೋಟೀನ್ ಏನಿರುತ್ತೆ ನೋಡಿ, ಅದರ ಮುಖಾಂತರ ಕಾರ್ಯನಿರ್ವಹಿಸುತ್ತೆ. ಯಾವುದಪ್ಪ? ಇದಕ್ಕೆ ಎರಿಥ್ರೋಸೈಟ್ಸ್ ಅಂತಲೂ ಕರಿತೀವಿ. ಯಾವುದು? ಕೆಂಪು ರಕ್ತ ಕಣಗಳಿಗೆ ಎರಿಥ್ರೋಸೈಟ್ಸ್ ಅಂತಂದು ಕರಿತೀವಿ. ಓಕೆನಾ? ಆಲ್ಮೋಸ್ಟ್ ಥಲಸ್ಸೇಮಿಯಾ ಕೂಡ ಯಾವುದಕ್ಕೆ? ಕೆಂಪು ರಕ್ತ ಕಣಗಳಿಗೆ ಸಂಬಂಧಪಟ್ಟಿದೆ ಆಲ್ಮೋಸ್ಟ್. ಓಕೆನಾ? ಅದಕ್ಕಾಗಿ ಹಿಮೋಗ್ಲೋಬಿನ್ ಏನಿದೆ ನೋಡಿ, ಇದು ಆಮ್ಲಜನಕ ಸಾಗಣೆ ಮಾಡುತ್ತೆ. ಓಕೆನಾ? ಕ್ಯಾಲ್ಶಿಯಂ ಆಕ್ಸಲೇಟ್, ಮೂತ್ರಪಿಂಡ ಅಂದರೆ ಮೂತ್ರಪಿಂಡದ ಕಲ್ಲು ಏನಿರುತ್ತೆ ನೋಡಿ, ಕ್ಯಾಲ್ಶಿಯಂ ಆಕ್ಸಲೇಟ್ ಅವನ್ನೇ ಕಲ್ಲುಗಳಾಗಿ ಪರಿವರ್ತನೆ ಆಗ್ತವೆ. ಅದರಿಂದಲೇ ಮೂತ್ರಪಿಂಡದ ಕಲ್ಲುಗಳು ಹುಟ್ಕೊತವೆ. ಕಾರ್ಡಿಯಾಲಜಿ ಅಂತ ತಂದು ಹೃದಯದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಕಾರ್ಡಿಯಾಲಜಿ ಅಂತ ಕರಿತೀವಿ. ಟಾರ್ ಎಂದರೇನು? ಆಂಟಿವೈರಸ್ ತಂತ್ರಾಂಶ, VPN ಸೇವೆಗಳನ್ನು ಒದಗಿಸುವ ಅಪ್ಲಿಕೇಶನ್, ಡಾರ್ಕ್ ನೆಟ್ಟನ್ನು ಪ್ರವೇಶಿಸಲು ವೆಬ್ ಬ್ರೌಸರ್. ಇವುಗಳಲ್ಲಿ ಯಾವುದಲ್ಲ? ಮೇ ಬಿ ಇದು ನನಗೆ ಗೊತ್ತಿರೋ ಮಟ್ಟಿಗೆ ಅವತ್ತಿನ ಕರೆಂಟ್ ಅಫೇರ್ಸ್ ಇರಬೇಕು. ಸೊ ಆದರೂ ನೋಡಿಬಿಡೋಣ. ಟಾರ್ ಅಂದರೆ ದ ಆನಿಯನ್ ರೋಟರ್ ಅಂತಂದು ಕರಿತೀವಿ. ದ ಆನಿಯನ್ ರೋಟರ್ ಇದೆ ಯಾವುದಕ್ಕಪ್ಪ ಅಂತಂದರೆ ಡಾರ್ಕ್ ನೆಟ್ಟನ್ನು ಪ್ರವೇಶಿಸಲು ವೆಬ್ ಬ್ರೌಸರ್ ಆಗಿದೆ. ಯಾಕಪ್ಪ ಇದನ್ನಂತಂದರೆ ಇದು ಗೌಪ್ಯತೆಯನ್ನು ಕಾಪಾಡಿಕೊಳ್ಳುತ್ತೆ. ಓಕೆನಾ? ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲು ಇದನ್ನು ಬಳಸ್ತಾರೆ. ಯಾವುದನ್ನು? ಡಾರ್ಕ್ ನೆಟ್ಟನ್ನು ಪ್ರವೇಶಿಸಲು ವೆಬ್ ಬ್ರೌಸರ್ ಆಗಿದೆ ಇದು. MS ವಿಂಡೋಸ್ನಲ್ಲಿ ಫೈಲ್ ಫೋಲ್ಡರನ್ನು ಮರು ಹೆಸರಿಸಲು ಬಳಸುವ ಫಂಕ್ಷನ್ ಕೀ ಯಾವುದಂತಂದು ಕೇಳಿದರೆ F3, F2, F5, F6. F2 ಏನಿದೆ ನೋಡಿ, ಇದು MS ವಿಂಡೋಸ್ನಲ್ಲಿ ಫೈಲ್ ಅಥವಾ ಫೋಲ್ಡರನ್ನು ಮರು ಹೆಸರಿಸಲು ಬಳಸುವ ಫಂಕ್ಷನ್ ಕೀ ಆಗಿದೆ. ಇದರಲ್ಲಿ F3 ಏನಿದೆ ನೋಡಿ, ಇದು ಸರ್ಚ್. ಏನಾದರೂ ಸರ್ಚ್ ಮಾಡ್ತೀವಲ್ಲ, ಅಥವಾ ಫೈಲ್ ಅಥವಾ ಫೋಲ್ಡರ್ನ ಸರ್ಚ್ ಮಾಡಲು ಇದನ್ನು ಬಳಸ್ತೀವಿ. ಸರ್ಚ್ ಮಾಡಲು ಮರು ಹೆಸರಿಸಲು F2, ಸರ್ಚ್ ಮಾಡಲು F3. F5 ಏನಿದೆ ನೋಡಿ, ಇದು ರಿಫ್ರೆಶ್ ಮಾಡಲು ಬಳಸ್ತೀವಿ. F5 ಈಗ ನೀವು ಆಗಲೇ ಕಂಪ್ಯೂಟರ್ ಬಳಸಿದವರಿಗೆ ಗೊತ್ತಿರುತ್ತೆ. ಅಂದರೆ F5ನ ಕ್ಲಿಕ್ ಮಾಡ್ತಾ ಇದ್ದರೆ ರಿಫ್ರೆಶ್ ಆಗುತ್ತೆ. ನೆಕ್ಸ್ಟು, ಬೆಳಕು ಹೊರಸೂಸುವ ಡಯೋಡ್ LED ಯಾವುದನ್ನು ಪರಿವರ್ತಿಸುತ್ತದೆ? ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ, ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ, ಉಷ್ಣ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ. ಅಲ್ಲಿ ಟೈಮ್ ಆಯಿತು, ಬೇಗ ಮುಗಿಸ್ಬಿಡೋಣ. ಬೆಳಕು ಹೊರಸೂಸುವ LED ಏನಿಲ್ಲ, ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಪರಿವರ್ತಿಸುತ್ತೆ. ಇದೆಲ್ಲ ನಿಮ್ಗೆ ಗೊತ್ತಿರೋದೆ. ಆಲ್ಮೋಸ್ಟ್ ಒಂದು ಸ್ವಲ್ಪ ಥಿಂಕ್ ಮಾಡಿದರೆ ಅದು ಈಸಿಯಾಗಿ ಗೊತ್ತಾಗ್ಬಿಟ್ಟಿರುತ್ತೆ ನಿಮಗೇನು. ಅದೇನು ದೊಡ್ಡ ವಿದ್ಯೆ ಏನಿಲ್ಲ ಅದರಲ್ಲಿ. ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಿದಂತೆ ನಿಮ್ಗೆ ಆಗಲೇ ಗೊತ್ತಿರುತ್ತೆ. ಎಕ್ಸಾಂಪಲ್ ಸೋಲಾರ್. ಈಗ ಸೂರ್ಯನ ಕಿರಣಗಳನ್ನು ತಗೊತಿದೆ, ಬೆಳಕನ್ನು ತಗೊಂಡು ನಿಮಗೆ ಏನು ಮಾಡುತ್ತೆ? ಇದು ಒದಗಿಸುತ್ತೆ, ವಿದ್ಯುತ್ತನ್ನು ಒದಗಿಸುತ್ತೆ. ಮತ್ತು ಅದನ್ನು ಬಿಟ್ಟರಪ್ಪ ಅಂದರೆ ಅದು ಮೇಣದ ಬತ್ತಿಯನ್ನು ತೊಗೊಳ್ಳಿ, ಅದು ಉರುತ್ತೆ. ಅಂದರೆ ಉಷ್ಣ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಪರಿವರ್ತಿಸುತ್ತೆ. ಇದೇ ಈಸಿ. ಅಂಥವೆಲ್ಲ ನೋಡ್ಕೋಬೇಕು. ಮಾರ್ಸ್ ಅಥವಾ ಮಂಗಳ ಗ್ರಹ ಅಂತಂದು ಏನಿರುತ್ತೆ, ಮಂಗಳದ ಗ್ರಹದ ಮೇಲೆ ನಾಸಾ ನಿರ್ವಹಿಸುತ್ತಿರುವ ಸ್ವಾಯತ್ತ ಹೆಲಿಕಾಪ್ಟರ್ ಇದು. ಅವತ್ತಿಂದ ಬಿಟ್ಟುಬಿಡಿ ಕರೆಂಟ್ ಅಫೇರ್ಸ್. ಚಂದ್ರಯಾನ 3ಕ್ಕೆ ಸಂಬಂಧಿಸಿದಂತೆ ಲ್ಯಾಂಡರ್ ಮತ್ತು ರೋವರ್, ಇದು ಕೂಡ ಕರೆಂಟ್ ಅಫೇರ್ಸ್. ಇದು ವಿಕ್ರಮ್ ಮತ್ತು ಪ್ರಜ್ಞಾನ್ ಗೊತ್ತಿದೆ ನಿಮಗೆ ಆಗಲಿ.
ಸರ್ ಸಿ ವಿ ರಾಮನ್ ರವರು ನೊಬೆಲ್ ಪ್ರಶಸ್ತಿಯನ್ನು ಯಾವುದಕ್ಕೆ ಪಡೆದರು? ಇದು ನಿಮ್ಗೆ ಈಸಿ ಗೊತ್ತಿರುತ್ತೆ. DNA ಮೇಲಿನ ಕೆಲಸಕ್ಕಾಗಿ, ಮೇಲಿನ ಹರಡುವಿಕೆ ಮೇಲಿನ ಕೆಲಸಕ್ಕಾಗಿ, ಬೆಳಕಿನ ಹರಡುವಿಕೆ ಮೇಲಿನ ಕೆಲಸಕ್ಕಾಗಿ, ವರ್ಕ್ ಆನ್ ಸ್ಕ್ಯಾಟರಿಂಗ್ ಆಫ್ ಲೈಟ್, ರೈಬೋಸೋಮ್ಗಳ ಕಾರ್ಯಾಚರಣೆ ಮತ್ತು ಕರ್ತವ್ಯದ ಮೇಲಿನ ಕೆಲಸಕ್ಕಾಗಿ, ಸಾಹಿತ್ಯದ ಮೇಲಿನ ಕೆಲಸಕ್ಕಾಗಿ ಇದೆ ಆನ್ಸರ್ ನಮಗೆ ಆಗಲಿ ಗೊತ್ತಿರುತ್ತೆ. ವರ್ಕ್ ಆನ್ ಸ್ಕ್ಯಾಟರಿಂಗ್ 1930ರಲ್ಲಿ ಇವರಿಗೆ ಭೌತಶಾಸ್ತ್ರದಲ್ಲಿ ಯಾವುದು ನೊಬೆಲ್ ಪ್ರಶಸ್ತಿ ಸಿಗುತ್ತೆ. 1928ರಲ್ಲಿ ಇದನ್ನು ಸಾಧಿಸ್ತಾರೆ ಅವರು. ಓಕೆನಾ, ಬೆಳಕಿನ ಹರಡುವಿಕೆ ಮೇಲಿನ ಕೆಲಸಕ್ಕಾಗಿ ಸ್ಕ್ಯಾಟರಿಂಗ್ ಲೈಟ್ನ ಸಾಧಿಸ್ತಾರೆ. 1930ರಲ್ಲಿ ಇವರಿಗೆ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆಯುತ್ತೆ. ಭೌತಶಾಸ್ತ್ರದಲ್ಲಿ ನೊಬೆಲ್ ಪಡೆದ ಮೊಟ್ಟ ಮೊದಲವರು ಯಾರಂತಂದರೆ ಇವರೇ. ಮೊಟ್ಟ ಮೊದಲಾಗಿ ಭಾರತದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದವರು ಯಾರಂತಂದರೆ ರವೀಂದ್ರನಾಥ್ ಟ್ಯಾಗೋರ್. ಇವರು 1913 ನನಗೆ ಗೊತ್ತಿರೋ ಮಟ್ಟಿಗೆ 1913ರಲ್ಲಿ ಪಡಿತಾರೆ. ಸೊ ಇವರು ಯಾವುದು ಸಾಹಿತ್ಯ ಕ್ಷೇತ್ರದಲ್ಲಿ ಪಡಿತಾರೆ, ಸಾಹಿತ್ಯಕ್ಕೆ ಪಡಿತಾರೆ. ನೊಬೆಲ್ ಪ್ರಶಸ್ತಿಯನ್ನು ಎಷ್ಟು ರೀತಿಯಲ್ಲಿ ಯಾವ್ಯಾವ ಕ್ಷೇತ್ರಗಳಿಗೆ ಕೊಡ್ದಂತೆ, ಎಷ್ಟು ಕ್ಷೇತ್ರಗಳಂತಂದು ಕಮೆಂಟ್ ಮಾಡಿ, ಮತ್ತು ಯಾವ ಕ್ಷೇತ್ರ ಅಂತಲೂ ಕಮೆಂಟ್ ಮಾಡಿ. ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಜವಾಹರ್ಲಾಲ್ ನೆಹರು, ರಾಜೇಂದ್ರ ಪ್ರಸಾದ್, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಡಾಕ್ಟರ್ BR ಅಂಬೇಡ್ಕರ್. ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇವರು ಸಂವಿಧಾನ ಸಭೆಯ ಅಧ್ಯಕ್ಷರಾಗಿದ್ದರು. ಯಾವಾಗ? ಡಿಸೆಂಬರ್ 11 ಆಗ್ತಾರೆ. ಓಕೆ, ಡಿಸೆಂಬರ್ 11, 1946 ಸಂವಿಧಾನ ಸಭೆಯ ಅಧ್ಯಕ್ಷರಾಗಿದ್ದರು ಇವರು. ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲಿನ ಭೌತಿಕ ವಸ್ತುವಿನ ದ್ರವ್ಯರಾಶಿ ಏನಾಗುತ್ತದೆ? 0.16 ಪಟ್ಟು ಹೆಚ್ಚಾಗುತ್ತದೆ, ಹಾಗೆಯೇ ಇರುತ್ತದೆ. 0.16 ಪಟ್ಟು ಕಡಿಮೆಯಾಗುತ್ತದೆ. ಇವುಗಳಲ್ಲಿ ಯಾವುದಲ್ಲ ಆ್ಯಕ್ಚುಲಿ ಹಾಗೇ ಇರುತ್ತದೆ. ದ್ರವ್ಯರಾಶಿಗೆ ಏನು ಸಂಬಂಧಪಡಲ್ಲ. ಎಕ್ಸಾಂಪಲ್ ನೀವು ಒಂದು ಕಲ್ಲು ಒಯ್ತೀರಿ, ಅಥವಾ ನೀವೇ ಹೋಗ್ತೀರ ಅಲ್ಲಿ ಒಯ್ದಾಗ ನಿಮ್ಮ ಬಾಡಿ ಏನು ಕಡಿಮೆ ಆಗೋದು ಹೆಚ್ಚಾಗುತ್ತೆ? ಇಲ್ಲ, ಹೇಗಿದ್ದು ಹಾಗೇ ಇರುತ್ತೆ ನಿಮ್ಮ ಬಾಡಿ. ಅಥವಾ ಎಕ್ಸಾಂಪಲ್ ಒಂದು ಕಲ್ಲು ಒಯ್ದಿರ್ತಾರೆ, ಅದು ಎಷ್ಟು ಇದ್ದಿದ್ದು ಅಷ್ಟೇ ಇರುತ್ತೆ, ತೂಕ ಬದಲಾವಣೆ ಆಗುತ್ತೆ. ಓಕೆನಾ? ಎಕ್ಸಾಂಪಲ್ ಇಲ್ಲಿ ನಮ್ಮ ಭೂಮಿಯಲ್ಲಿ 60 kg, ನಾವು ಎಕ್ಸಾಂಪಲ್ ಒಬ್ಬ ಮನುಷ್ಯ 60 kg ಇದ್ದಾನೆ ಅಂತಂದರೆ ಇಲ್ಲಿ ಚಂದ್ರನಲ್ಲಿ 10 kg ಇರ್ತಾನೆ, ಅಂದರೆ 1/6. ಓಕೆನಾ? ಈ ರೀತಿ ಇರುತ್ತೆ. ದ್ರವ್ಯರಾಶಿಗೆ ಸಂಬಂಧಪಡಲ್ಲ ಮಾಸ್. ಕೆಳಗಿನವುಗಳಲ್ಲಿ ಯಾವ ರಾಜ್ಯದ ವಿಧಾನ ಪರಿಷತ್ತು ಹೊಂದಿಲ್ಲ? ಯಾವ ರಾಜ್ಯ ವಿಧಾನ ಪರಿಷತ್ತು ಹೊಂದಿಲ್ಲ? ಕರ್ನಾಟಕ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಮಧ್ಯಪ್ರದೇಶ. ನಿಮ್ಗೆ ಗೊತ್ತಿರುತ್ತೆ ಮಧ್ಯಪ್ರದೇಶ. ನಮ್ಮ ಭಾರತದಲ್ಲಿ 6 ರಾಜ್ಯಗಳು ವಿಧಾನ ಪರಿಷತ್ತನ್ನು ಹೊಂದಿದ್ದಾವೆ. ಯಾವಪ್ಪ ಅಂತಂತಂದು ನೋಡೋಣ. ಉತ್ತರ ಪ್ರದೇಶ, ಬಿಹಾರ ಮೇಲೆ, ಕೆಳಗಡೆ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ. ಮತ್ತು ವೆಸ್ಟ್ ಬೆಂಗಾಲ್ ಹೊಂದಿತ್ತು, ಅದನ್ನ ಮತ್ತೆ ಅವರು ತಗೊಂಬಿಟ್ರು. ಪ್ರೆಸೆಂಟ್ 6 ರಾಜ್ಯಗಳು ಹೊಂದಿದ್ದಾವೆ. ಮಂತ್ರಿಮಂಡಲ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರಿಯಾಗಿರುತ್ತೆ? ನ್ಯಾಯಾಂಗ, ಹೌಸ್ ಆಫ್ ಪೀಪಲ್, ಕೌನ್ಸಿಲ್ ಆಫ್ ಸ್ಟೇಟ್ಸು, ರಾಷ್ಟ್ರಪತಿ. ಈಗಾಗಲೇ ಗೊತ್ತಾಗಿರುತ್ತೆ. ಹೌಸ್ ಆಫ್ ಪೀಪಲ್ ಅಂದರೆ ಲೋಕಸಭೆಗೆ ಸಾಮೂಹಿಕವಾಗಿ ಯಾರು ಮಂತ್ರಿಮಂಡಲದ ಸದಸ್ಯರು ಜವಾಬ್ದಾರಿಯಾಗಿರ್ತಾರೆ. ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ ಬ್ರಿಟಿಷ್ ದೊರೆಗಳಿಂದ ರಾಜಸಮ್ಮತಿಯನ್ನು ಯಾವಾಗ ಪಡೆಯಿತು? ಸ್ವಲ್ಪ ನಿಮಗೆ ಇದು ಕನ್ಫ್ಯೂಸ್ ಆಗ್ಬೋದು, ಗೊತ್ತಿದ್ದರೆ ಏನು ಕನ್ಫ್ಯೂಸ್ ಆಗಲ್ಲ, ದೊಡ್ಡದಲ್ಲಿದೆ. ಗೊತ್ತಿಲ್ಲ ಅಂತಂದರೆ ಜುಲೈ 1947, ಮೇ 1947, ಜೂನ್ 1947, ಆಗಸ್ಟ್ 1947. ಆ್ಯಕ್ಚುಲಿ ಜುಲೈ 1947 ಅಂತಂದು ಕರಿತೀವಿ. ಓಕೆನಾ? ಇದು ಹೆಂಗಪ್ಪ ಅಂತಂದರೆ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ ಬ್ರಿಟಿಷ್ ದೊರೆಗಳಿಂದ ರಾಜ ಸಮಿತಿ ಯಾವಾಗ ಪಡೀತು ಅಂತಂದರೆ ಜುಲೈ 1947. ಯಾವಾಗ ಅಂತಂದರೆ ಜೂನ್ 3 ಪ್ಲ್ಯಾನ್ ಅಂತಂದು ತರ್ತಾರೆ ನೋಡಿ. ನಮ್ಮ ಯಾರು ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರಾಗಿರ್ತಾರೆ? ಮೌಂಟ್ ಬ್ಯಾಟನ್. ಯಾವುದಕ್ಕೋಸ್ಕರಪ್ಪ ಅಂತಂದರೆ ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆಗೋದಕ್ಕೋಸ್ಕರ ಜೂನ್ ಪ್ಲ್ಯಾನ್ ಅಂತ ತರ್ತೀವಿ. ಮತ್ತು ಅದೊಂದು ಮತ್ತು ಯಾವಾಗ ನಮಗೆ ಸ್ವಾತಂತ್ರ್ಯ ಕೊಡಬೇಕಂತನ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. 1948ರಲ್ಲಿ ಸ್ವಾತಂತ್ರ್ಯ ಕೊಡಬೇಕಂತಂದು ಮೆನ್ಷನ್ ಮಾಡಿರ್ತಾರೆ. ಸೊ ಅದಕ್ಕಾಗಿ ಜೂನ್ 3 ಪ್ಲ್ಯಾನ್ ತರ್ತಾರೆ. ಅದನ್ನು ರಾಜಸಮ್ಮತಿಗೋಸ್ಕರ ಯಾವುದು ಆವಾಗಿನ ಬ್ರಿಟಿಷ್ನಲ್ಲಿ ರಾಜ ಯಾರಿದ್ರು? ಆರನೇ ಜಾರ್ಜ್ ಇವರಿಗೆ ಸಹಿಗೆ ಕಳಿಸ್ತಾರೆ. ಅದು ಜುಲೈ 1947ರಲ್ಲಿ ರಾಜಸಮ್ಮತಿ ಯಾವಾಗ ಪಡೀತದೆ? ಜುಲೈ 1947ರಲ್ಲಿ ಪಡೆಯುತ್ತೆ. ಓಕೆನಾ? ಈ ರಾಜಸಮ್ಮತಿ ಇವರೇ ಯಾರು? ಮೌಂಟ್ ಬ್ಯಾಟನ್ ಕಳಿಸ್ತಾರೆ ಇಲ್ಲಿ. ಬಟ್ 1948ರಲ್ಲಿ ನಮಗೆ ಸ್ವಾತಂತ್ರ್ಯ ಕೊಡ್ಬೇಕಂತ ಇರುತ್ತೆ. ಬಟ್ ಹೋರಾಟ ಮಾಡಿ 1947 ಆಗಸ್ಟ್ 15ಕ್ಕೆ ನಾವು ಸ್ವಾತಂತ್ರ್ಯನ ಪಡಿತೀವಿ. ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಈ ಕೆಳಗಿನ ಯಾವ ಲೇಖನಗಳಲ್ಲಿ ಸೇರಿಸಲಾಗಿದೆ? 15ರಿಂದ 24, 25ರಿಂದ 32, 36ರಿಂದ 51, 52ರಿಂದ 60, 36ರಿಂದ 51 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಓಕೆನಾ?
ಇದು ಕರೆಕ್ಟ್ ಆನ್ಸರ್. ಮೂಲಭೂತ ಹಕ್ಕುಗಳು ಯಾವುದು? 12ರಿಂದ 35. ನೆನ್ಪಿಟ್ಕೋಬೇಕು ಇವೆಲ್ಲ. ಸುಪ್ರೀಂ ಕೋರ್ಟನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರಾವಧಿ ಯಾವ ವಿಧಿಯ ಅಡಿಯಲ್ಲಿ ಇದೆ? ಸುಪ್ರೀಂ ಕೋರ್ಟ್ನ ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರಾವಧಿ 132ನೇ ವಿಧಿ, 143ನೇ ವಿಧಿ, 136ನೇ ವಿಧಿ, 131ನೇ ವಿಧಿ. 143ನೇ ವಿಧಿ ಏನಿದೆ ನೋಡಿ, ಸುಪ್ರೀಂ ಕೋರ್ಟನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರಾವಧಿ. ನಿಯಂತ್ರಿಸುವಂಥದ್ದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಸೊ ಸಮಾಲೋಚಿಸುವ ಅಥವಾ ಸಲಹೆಯನ್ನು ಕೊಡುವ ಅಧಿಕಾರ ಅಂತಲೂ ಕರಿತೀವಿ. ಓಕೆನಾ? ಅದು 143ನೇ ವಿಧಿ. ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರವು ಯಾರ ಹತ್ತಿರ ಇದೆ? ರಾಜ್ಯ ಸರ್ಕಾರ, ಸಂಸತ್ತು, ಪ್ರಧಾನಮಂತ್ರಿ, ರಾಷ್ಟ್ರಪತಿ. ಸಂಸತ್ತಿನ ಹತ್ತಿರ ಇದೆ. ಓಕೆನಾ? ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಎಕ್ಸಾಂಪಲ್ ನಮ್ಮ ಭಾರತದೊಳಗೆ ಇರುವ ರಾಜ್ಯಗಳೇನು ನೋಡಿ, ಆ ರಾಜ್ಯದ ಗಡಿಯನ್ನು ಹೆಚ್ಚು ಮಾಡುವ ಅಂದರೆ ಗಡಿಗಳ ವಿಸ್ತಾರವನ್ನು ಹೆಚ್ಚು ಮಾಡುವ ಅಥವಾ ಕಡಿಮೆ ಮಾಡುವ, ಅಥವಾ ರಾಜ್ಯದ ಹೆಸರುಗಳನ್ನು ಬದಲಾವಣೆ ಮಾಡುವ, ಅಥವಾ ಆ ರಾಜ್ಯಗಳಿಂದ ಮತ್ತೊಂದು ರಾಜ್ಯವನ್ನು ಅದರಲ್ಲಿ ಇನ್ನೊಂದು ರಾಜ್ಯನ ಸೃಷ್ಟಿಸುವ ಅಧಿಕಾರ ಇರೋದು ಸಂಸತ್ತಿಗೆ ಇದೆ. ಮತ್ತು ಆ ವಿಧಿ ಯಾವುದು ಹೇಳುತ್ತಪ್ಪ ಅಂದರೆ 3ನೇ ವಿಧಿ. ಒಂದು ವೇಳೆ ನಮ್ಮ ದೇಶ ಅಲ್ಲದೆ ಬೇರೆ ಕಡೆಯಿಂದ ನಾವು ಒಂದು ರಾಜ್ಯ ನಮ್ಮ ಭಾರತದಲ್ಲಿ ಸೇರ್ಪಡೆ ಆಗುತ್ತೆ. ಅಂದರೆ ಎಕ್ಸಾಂಪಲ್ ಪ್ರೆಸೆಂಟ್ನಲ್ಲಿ ಏನಿದೆ ನೋಡಿ, ಆ ರಾಜ್ಯಗಳನ್ನು ಬಿಟ್ಟು ಬೇರೆ ಕಡೆಯಿಂದ ಬೇರೆ ಪ್ರದೇಶದಿಂದ ಒಂದು ರಾಜ್ಯ ನಮ್ಮಲ್ಲಿ ಸೇರಿಕೊಳ್ಳುತ್ತಪ್ಪ ಅಂದರೆ ಅದಕ್ಕೆ 2ನೇ ವಿಧಿ ಅಂತ ಕರಿತೀವಿ. ಎಕ್ಸಾಂಪಲ್ ಸಿಕ್ಕಿಮ್ ಮೊದಲು ನಮ್ಮ ಭಾರತದಲ್ಲಿ ಇದ್ದಿಲ್ಲ, ಅದು ನಂತರ ಬಂತಲ್ಲ, ಆವಾಗ ಅದು 2ನೇ ವಿಧಿ ಪ್ರಕಾರ ನಾವು ಭಾರತದಲ್ಲಿ ಸೇರ್ಪಡೆ ಆಯಿತು. ಸಂವಿಧಾನದ 371ನೇ ವಿಧಿಯ ಯಾವ ರಾಜ್ಯಕ್ಕೆ ವಿಶೇಷ ಅವಕಾಶವನ್ನು ಒದಗಿಸುತ್ತೆ? 371A ಮಹಾರಾಷ್ಟ್ರ, ನಾಗಾಲ್ಯಾಂಡ್, ಕರ್ನಾಟಕ, ಅಸ್ಸಾಂ. ನಾಗಾಲ್ಯಾಂಡ್ ರಾಜ್ಯಕ್ಕೆ 371A, ಕರ್ನಾಟಕ 371J, ಮಹಾರಾಷ್ಟ್ರ 370. ಇಷ್ಟೇ ಇದೆ. ಅಸ್ಸಾಂ ರಾಜ್ಯ ಏನಿದೆ ನೋಡಿ 371B. ಗೌಪ್ಯತೆ ಹಕ್ಕು ಯಾವ ಲೇಖನದಲ್ಲಿ ಇದೆ? ಗೌಪ್ಯತೆ ಹಕ್ಕು ಅಂತ ತಂದು ಯಾವುದು ಲೇಖನ 21. ಇದರ ಪ್ರಕಾರ ಲೇಖನ ಅಂತಂದರೆ ಆರ್ಟಿಕಲ್ 21 ಪ್ರಕಾರ ಗೌಪ್ಯತೆ ಹಕ್ಕನ್ನು ನಮ್ಮ ಜೀವಿಸುವ ಹಕ್ಕಿನಲ್ಲಿ ಬರ್ತದೆ. 21 ಏನು ಬರುತ್ತೆ? ಜೀವಿಸುವ ಹಕ್ಕು. 21A ಶಿಕ್ಷಣದ ಹಕ್ಕು. ಓಕೆನಾ? ಪತ್ರಿಕಾ ಸ್ವಾತಂತ್ರ್ಯ ಅವೆಲ್ಲ 19ನೇ ವಿಧಿಯೊಳಗೆ ಬರುತ್ತೆ. ಆಗಲಿ ನಿಮ್ಗಾಗಲಿ ಗೊತ್ತಿರುತ್ತೆ. 19(1)A 19(1)A ಏನೇನಿರುತ್ತೆ? ವಾಕ್ ಸ್ವಾತಂತ್ರ್ಯ, ವಾಕ್ ಮಾಡಿ ಸಭೆ ನಡೆಸುವ ಸ್ವಾತಂತ್ರ್ಯ, ಸಂಘ ಕಟ್ಟುವ ಸ್ವಾತಂತ್ರ್ಯ, ಸಂಚಾರ ಮಾಡುವ ಸ್ವಾತಂತ್ರ್ಯ. ವಾಕ್ ಮಾಡಿ ಸಭೆ ಸೇರಿ ಸಂಘ ಕಟ್ಟಿ ಸಂಚಾರ ಮಾಡಿ ವಾಸ ಮಾಡಿ ವ್ಯಾಪಾರ ಮಾಡಿ, ಈ ರೀತಿಯಾಗಿ ಇದ್ದಾವೆ. ಅದರಲ್ಲಿ ಆಸ್ತಿ ಹಕ್ಕನ್ನು ತೆಗೆದುಹಾಕಿದ್ದಾರೆ. ಓಕೆನಾ? ಮತದಾನದ ಹಕ್ಕು ಚಲಾಯಿಸುವ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಯಾವ ತಿದ್ದುಪಡಿ ಇಂದ ಇಳಿಸಲಾಯಿತು? 61ನೇ ವಿಧಿ ಅಂತ ಕರಿತೀವಿ. ಓಕೆನಾ? 61ನೇ ವಿಧಿ ಪ್ರಕಾರ 21 ವರ್ಷದಿಂದ 18 ವರ್ಷಕ್ಕೆ ಮತದಾನದ ವಯಸ್ಸನ್ನು ಇಳಿಸ್ತಾರೆ. ಸೊ ಇದಲ್ಲದೆ ಏನಪ್ಪ ಅಂದರೆ 42ನೇ ತಿದ್ದುಪಡಿ ಮತ್ತು 44ನೇ ತಿದ್ದುಪಡಿ ಇವು ಅತ್ಯಂತ ಮುಖ್ಯವಾದ ತಿದ್ದುಪಡಿಗಳಂತಲೇ ತಿಳ್ಕೊಂಬಿಡಿ. ಯಾಕಂದರೆ 42ನೇ ತಿದ್ದುಪಡಿಯಲ್ಲಿ ಆಲ್ಮೋಸ್ಟು ಹೊಸದಾಗಿ ಏನು ತರ್ತಾರೆ, ಅದರಲ್ಲಿ ಕೆಲವೊಂದುಗಳನ್ನು ಮತ್ತೆ ವಾಪಸ್ ತೆಗಿತಾರೆ. ಅದು 44ನೇ ತಿದ್ದುಪಡಿ. ಇವೇ ಮೇನ್ ನೋಡಿ. ಸಂವಿಧಾನ ಸಭೆಯ ವಸ್ತುನಿಷ್ಠ ನಿರ್ಣಯವನ್ನು ಯಾರು ಮಂಡಿಸಿದರು? ದ ಅಬ್ಜೆಕ್ಟಿವ್ ರೆಸೊಲ್ಯೂಷನ್ ಇನ್ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ವಾಸ್ ಮೂವ್ಡ್ ಬೈ. ಓಕೆ, ವಸ್ತುನಿಷ್ಠ ನಿರ್ಣಯವನ್ನು ಅಂತಂತ ಅನ್ಬೋದು, ಧ್ಯೇಯಗಳ ನಿರ್ಣಯ ಅಂತಂತ ಕರಿಬೋದು. ರಾಜೇಂದ್ರ ಪ್ರಸಾದ್, ಡಾಕ್ಟರ್ BR ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ನಿಮಗಾಗಲೇ ಗೊತ್ತಾಗಿರುತ್ತೆ. ಜವಾಹರ್ಲಾಲ್ ನೆಹರು ಡಿಸೆಂಬರ್ 13, 1946 ಆವಾಗ ಧ್ಯೇಯಗಳ ನಿರ್ಣಯವನ್ನು ಮಂಡಿಸ್ತಾರೆ. ಅದನ್ನು ಜನವರಿ 22, 1947 ಕಾರ್ಯರೂಪಕ್ಕೆ ತರ್ತಾರೆ. ಇದು ನಮ್ಮ ಸಂವಿಧಾನ ಪೀಠಿಕೆಯಲ್ಲಿ ಪ್ರೆಸೆಂಟ್ ಇದೆ. ಧ್ಯೇಯಗಳ ನಿರ್ಣಯನ ನಮ್ಮ ಸಂವಿಧಾನ ಪೀಠಿಕೆಯಲ್ಲಿ ಅಳವಡಿಸ್ಕೊಂಡಿದೆ. ಸಂವಿಧಾನದ ಯಾವ ಪರಿಚ್ಛೇದವನ್ನು ಗ್ರಾಮಸಭೆಗೆ ಒದಗಿಸಲಾಗಿದೆ? ಗ್ರಾಮಸಭೆ 243A, 243B, C, D. ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ. ಆಲ್ಮೋಸ್ಟ್ 243 ಏನಿದೆ ನೋಡಿ, ಇದು ಗ್ರಾಮಸಭೆಗೆ ಒದಗಿಸಲಾಗಿದೆ.
243 ಬಿ ಏನಿದೆ ನೋಡಿ ಪಂಚಾಯತ್ಗಳ ಸ್ಥಾಪನೆ. 243 ಸಿ ಏನಿದೆ ಪಂಚಾಯತ್ಗಳ ರಚನೆ. 243 ಡಿ ಯಾವುದು ಪಂಚಾಯತ್ನಲ್ಲಿ ಸ್ಥಾನಗಳ ಹಂಚಿಕೆ, ಯಾವ ಮೀಸಲಾತಿ ಪ್ರಕಾರ ಯಾರಿಗೆ ಎಷ್ಟು ಸ್ಥಾನಗಳು ಸಿಗಬೇಕಂತ ತಂದು 243 ಡಿ ಹೇಳುತ್ತೆ. ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರ ವ್ಯಾಪ್ತಿಯು ಯಾವ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ? ವಿಧಿ 131, ವಿಧಿ 129, ವಿಧಿ 132, ವಿಧಿ 136. ವಿಧಿ 129 ಓಕೆ. ವಿಧಿ 129 ಏನಿದೆ ನೋಡಿ ಅದು ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತೆ. ಮತ್ತು ಯಾವುದಪ್ಪ ಅಂತಂದರೆ 132 ಸಾರಿ 129 ಅಲ್ಲ 131 ಮೂಲ ಅಧಿಕಾರ ವ್ಯಾಪ್ತಿ ಬರುತ್ತೆ. 129 ಯಾವುದು ಬರುತ್ತೆ ಅಂದರೆ ದಾಖಲೆ ನ್ಯಾಯಾಲಯ ಅಂತ ಕರಿತೀವಿ. ಸುಪ್ರೀಂ ಕೋರ್ಟು ಎಲ್ಲ ದಾಖಲೆಗಳನ್ನು ಇಟ್ಕೋಬೇಕು, ಓಕೆನಾ. ಅಂದರೆ ಇಷ್ಟು ವರ್ಷಗಳ ಅವಧಿಯ ದಾಖಲೆಗಳು ಅಲ್ಲಿ ಇರಬೇಕು, ಅದು ದಾಖಲೆ ನ್ಯಾಯಾಲಯ ಅಂತ ಕರಿತೀವಿ. ಮೂಲ ಅಧಿಕಾರ ವ್ಯಾಪ್ತಿ 131. 132 ಯಾವುದು ಮೇಲ್ಮನವಿ, ಅಂದರೆ ಮೇಲ್ಮನವಿಯನ್ನು ಅಪೀಲ್ ಸಲ್ಲಿಸ್ಬೋದು. ಯಾವುದೋ ಹೈಕೋರ್ಟ್ನಲ್ಲಿ ನಮ್ಮದು ಕೆಲಸ ಆಗಲಿಲ್ಲಪ್ಪ ಅಂತಂದರೆ 132 ಪ್ರಕಾರ ಅಪೀಲ್ ಸಲ್ಲಿಸ್ಬೋದು. 139ನೇ ವಿಧಿ ಏನು ಹೇಳುತ್ತೆ ನೋಡಿ, ರಿಟ್ಗಳ ಬಗ್ಗೆ ಹೇಳುತ್ತೆ. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಕೆಳಗಿನವುಗಳಲ್ಲಿ ಯಾರು ಫ್ರೀ ಇಂಡಿಯನ್ ಲಿಜನ್ ಎಂಬ ಸೈನ್ಯವನ್ನು ಬೆಳೆಸಿದರು? ಆಲ್ಮೋಸ್ಟ್ ಇಂಥವೆಲ್ಲ ಬಳಸಿದವರು ಯಾರು? ಸುಭಾಷ್ ಚಂದ್ರ ಬೋಸ್. ಇದೇ ರೈಟ್. ರೌಲತ್ ಕಾಯ್ದೆಯನ್ನು ಜಾರಿಯಾದಾಗ ಭಾರತದ ವೈಸ್ರಾಯ್ ಯಾರಾಗಿದ್ದು? ಲಾರ್ಡ್ ಚೆಮ್ಸ್ಫರ್ಡ್. ಇವರು ರೌಲತ್ ಕಾಯ್ದೆ ಜಾರಿಯಾದಾಗ ವೈಸ್ರಾಯ್ ಆಗಿದ್ದರು. 1914ರಿಂದ 1920 ಇರಬೇಕು, ಮೇ ಬಿ ಅಷ್ಟು ನೆನಪಿಲ್ಲ. ಸೊ 1914ರಿಂದ 1920 ಇರಬೇಕು. ನೆಕ್ಸ್ಟ್, ಸರ್ದಾರ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ 1931ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನಕ್ಕಾಗಿ ಯಾವುದು? ಸರ್ದಾರ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ 1931ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನಕ್ಕಾಗಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ರಚಿಸಿದವರು ಯಾರಪ್ಪ ಅಂತಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಮೂಲ ನಿರ್ಣಯವನ್ನು ರಚಿಸ್ತಾರೆ. ಸರ್ದಾರ್ ಅಲ್ಲಿನ ಅಧ್ಯಕ್ಷತೆ ವಹಿಸಿದವರು 1930ರಲ್ಲಿ ಅಂದರೆ ಕರೆಕ್ಟಾ? ಅಧ್ಯಕ್ಷತೆ ವಹಿಸಿದವರು ಕರೆಕ್ಟ್, ಸರ್ದಾರ್ ವಲ್ಲಭಾಯ್ ಪಟೇಲ್. ಅಲ್ಲಿನ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ಯಾರು ರಚಿಸ್ತಾರೆ ಅಂದರೆ ಯಾರು? ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಈ ಕೆಳಗಿನ ಚಳವಳಿಯಲ್ಲಿ ಯಾವುದರ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ವಿಭಜನೆಯಾಗಿ ಮಧ್ಯಗಾಮಿ ಮತ್ತು ಉಗ್ರಗಾಮಿಗಳ ಹೊರಹೊಮ್ಮಕ್ಕೆ ಕಾರಣವಾಯಿತು? ಸ್ವದೇಶಿ ಚಳವಳಿ, ಭಾರತ ಬಿಟ್ಟೋಗಿ ಚಳವಳಿ, ಅಸಹಕಾರ ಚಳವಳಿ, ನಾಗರಿಕ ಅಸಹಕಾರ ಚಳವಳಿ ಅಂತ ಕರಿತೀವಿ. ಸೊ ಸ್ವದೇಶಿ ಚಳವಳಿ ಅಂತ ಕರಿತೀವಿ. ಈ ಟೈಮ್ನಲ್ಲಿ 1905ರಿಂದ 1907ರಲ್ಲಿ ಆಗುತ್ತಿದೆ. 1905 ಮೇನ್ ಸ್ವದೇಶಿ ಚಳವಳಿ ಅವಾಗ ಆಗುತ್ತಿಲ್ಲ, ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ. 1907 ಸೂರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ ತುಂಬ ಒಡಕು ಉಂಟಾಗಿಬಿಡುತ್ತದೆ, ಓಕೆನಾ. ಇರಿ ಒಂದು ಸೆಕೆಂಡ್. ಭಾರತ ಬಿಟ್ಟೋಗಿ ಚಳವಳಿ 1942, ಅಸಹಕಾರ ಚಳವಳಿ 1920, ನಾಗರಿಕ ಅಸಹಕಾರ ಚಳವಳಿ ಅಂತ ತಂದು ಕಾನೂನು ಭಂಗ ಚಳವಳಿ ಯಾವುದು? 1918ರಲ್ಲಿ ಆಗುತ್ತೆ, ಓಕೆನಾ. ಇಷ್ಟು ಇವತ್ತಿನ ಕ್ವಶನ್ಸ್ ಆಗಿರ್ತವೆ. ಮತ್ತು ನೆಕ್ಸ್ಟ್ PSI ಕ್ವಶನ್ ಪೇಪರ್ ಅಥವಾ ಇನ್ನೊಂದು ಚೆನ್ನಾಗಿರೋದು ಯಾವುದಾದ್ರೂ ಸಿವಿಲ್ ಅಥವಾ DR ಯಾವುದಾದ್ರೂ ಕ್ವಶನ್ ಪೇಪರ್ ಅಥವಾ KA ನಡೆಸಿರುವ ಯಾವುದಾದ್ರೂ ಕ್ವಶನ್ ಪೇಪರ್ ತರ್ತೀನಿ, ಅದರ ಬಗ್ಗೆ ಸ್ವಲ್ಪ ಅನಾಲಿಸಿಸ್ ಮಾಡೋಣ. ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ. ಅದನ್ನು ಬಿಟ್ಟು ಮತ್ತೆ ಕೆಲವರು ಕೇಳ್ತಾಯಿದ್ದೀರಾ, ಸುಮ್ಮನೆ ಅನಾವಶ್ಯಕ ಕ್ವಶನ್ಸ್ ಹಾಕ್ತಾಯಿದ್ದೀರಾ. ಅದು ಪ್ರಾಬ್ಲಮ್ ಇದೆ, ಅದು ಸಣ್ಣ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ. ಕೆಲವೊಬ್ಬರು ಏನು ಕೇಳಿದರೆ ಹಳದಿಯಲ್ಲಿದೆ ಸೊ ರಿಜೆಕ್ಟ್ ಮಾಡ್ತಾರೆ ಅಂತ ಕೇಳಿಸ್ತಾರೆ. ಸುಮ್ಮನೆ ಅಂಥಕ್ಕೆಲ್ಲ ಯಾಕೆ ತಲೆ ಕೆಡಿಸ್ತಾರೆ? ಒಂದು ಹೇಳ್ತೀನಿ ನೋಡಿರಿ, ನಿಮ್ಗೆ ಅಷ್ಟಿದೆ, ಅದಾಗುತ್ತೆ, ಅದನ್ನ ರಿಜೆಕ್ಟ್ ಮಾಡ್ತಾರೆ ಅಂತ ಏನಿದ್ರು ಅದನ್ನೆಲ್ಲ ತಲೆ ಬಿಡಿ. ಹೆಂಗಿದ್ರು ನೀವಂತ ಕಾಂಪಿಟೇಟಿವ್ ಓದ್ತಾ ಇದ್ದೀರಾ. ಸೊ ಒಂದ್ಸತಿ ಟ್ರೈ ಮಾಡಿ. ಆಗುತ್ತಪ್ಪ ಅಂತಂದರೆ ಫಿಸಿಕಲ್ ಹೋಗಿ ಅಲ್ಲಿ ಏನಾದರೂ ನಿಮ್ಮ ಪ್ರಾಬ್ಲಮ್ ಆಗುತ್ತಾ ನೋಡ್ಕೊಳ್ಳಿ. ಮತ್ತು ಅಲ್ಲಿಲ್ಲ ಎಲ್ಲ ಫಿಸಿಕಲ್ ಸೀಟ್ ಎಲ್ಲ ಕ್ಲಿಯರ್ ಆಯಿತು, ಮೆಡಿಕಲ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತಂದು ಗೊತ್ತಾಗುತ್ತೆ. ಒಂದು ಸತಿ ನೀವಾಗೆ ಬಂದರೆ ಅದೆಲ್ಲ ನಿಮಗೆ ಹಾಗೆ ಗೊತ್ತಾಗ್ಬಿಡುತ್ತೆ. ಸುಮ್ಮನೆ ನಾವು ಹೇಳೋದು ಅವೆಲ್ಲ ಬೇಡ, ಓಕೆನಾ. ಯಾವುದ್ರ ಬಗ್ಗೆನೂ ತಲೆ ಕೆಡ್ಸೋಣಕ್ಕೆ ಹೋಗ್ಬೇಡಿ, ಆರಾಮ್ ಕ್ಲಿಯರ್ ಆಗ್ತವೆ. ಅದು ಇಷ್ಟು ಮಾತ್ರ ಹೇಳಬಲ್ಲೆ. ಅಂಥ ದೊಡ್ಡ ನಿಮ್ಮದು ಮೇಜರ್ ಇದ್ದರೆ ಮಾತ್ರ ತೆಗೆದಾಕ್ತಾರೆ, ಇಲ್ಲಾಂದರೆ ತೆಗೆದಾಕೋಕ್ಕೆ ಚಾನ್ಸೇ ಇಲ್ಲ, ಆಯಿತಾ.
ಆರಾಮಾಗಿ ಕ್ಲಿಯರ್ ಮಾಡ್ಕೋತೀರ. ಚೆನ್ನಾಗಿ ಓದಿ, ಭಾಳ ದಿನ ಇಲ್ಲ, ಇನ್ನೊಂದು 45 ದಿನ ಅಥವಾ 50 ದಿನದ ಒಳಗಡೆ ಇದೆ. ಸೊ ಆ ಕಾರಣಕ್ಕಾಗಿ ಚೆನ್ನಾಗಿ ಓದಿ, ಅನಾವಶ್ಯಕ ಕ್ವಶನ್ ಹಾಕಕ್ಕೆ ಹೋಗ್ಬೇಡಿ. ಹಾಗೆ ಇನ್ನೊಂದು ಕೆಲವೊಂದು ನಾವು ಹೇಳ್ಬೋದು, ಈಗ ನಾವಾಗೆ ಸ್ವಲ್ಪ ಥಿಂಕ್ ಮಾಡಿ ಹೇಳ್ಬೋದು. ಬಟ್ ಕೆಲವೊಂದು ಎಕ್ಸಾಂಪಲ್ ಹೇಳಲ್ಲ, ಆಧಾರ್ ಕಾರ್ಡ್ನಲ್ಲಿ ಆ ಥರ ಇದೆ, ನಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಈ ಥರ ಇದೆ, ಇಲ್ಲಿ ಅಪ್ಲಿಕೇಶನ್ ಹಾಕೋಕೆ ಹೋದರೆ ತಗೊಳ್ತಾ ಇಲ್ಲ, ಏನು ಮಾಡಬೇಕಂತ ಕೇಳ್ತಾರೆ. ಏನು ಮಾಡ್ತಾರೆ ಅಂತಂದರೆ ನಾವು ಸ್ವಲ್ಪ ಗೊತ್ತಿದ್ದನ್ನು ಹೇಳ್ಬೋದು, ಅಷ್ಟು ಬಿಟ್ಟು ನಾವಾಗೆ ಚೇಂಜ್ ಮಾಡೋಕ್ಕಂತ ಆಗಲ್ಲ. ಸೊ ಅದಕ್ಕಾಗಿ ನೀವು ಏನು ಮಾಡ್ಬೇಕಂತಂದರೆ, ನೀವಾಗೆ ಕೆಗೆ ಹೋಗಿ ಅಲ್ಲಿ ಹೋಗಿ ನೀವು ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತಂದು ಸಲ್ಲಿಸ್ರಿ, ಅವಾಗ ಅವರು ಕ್ಲಿಯರ್ ಮಾಡ್ತಾರೆ. ಅದನ್ನು ಬಿಟ್ಟು ನಮ್ಮ ಹತ್ರನೇ ಹೇಳ್ಕೊಂತ ಕೂತಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಓಕೆನಾ? ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಅಂತಂದರೆ ನಾವು ಸೊಲ್ಯೂಷನ್ ಕೊಡೋಕ್ಕಾಗಲ್ಲ, ಅದೇನು ಸೊಲ್ಯೂಷನ್ ಅವರೇ ಕೊಡಬೇಕಾಗುತ್ತೆ. ಅದಕ್ಕಾಗಿ ನೀವು ಅಲ್ಲಿ ಹೋಗ್ಬೇಕು. ಅದನ್ನು ಬಿಟ್ಟು ಕಳಿಸಿ ನಾವು ಇದು ಏನಾದರೂ ಕ್ವಶನ್ನಲ್ಲಿ ಡೌಟ್ ಇದ್ದರೆ ಕೇಳಿ, ನಾನು ಹೇಳೋದ್ರಲ್ಲಿ ಏನಾದರೂ ಸ್ವಲ್ಪ ಈ ರೀತಿ ತಪ್ಪು ಇದ್ದರೆ ಅದನ್ನು ಹೇಳಿ. ಅದು ಬಿಟ್ಟು ನೀವು ಅದು ಇದು ಕೇಳ್ಕೊಂಡು ಕೂತ್ಕೊಂಡ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು.